ಸುಪೇಕ್ಷಕರಿಗೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಗುರುವಾರ, ತಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾದ ಗಿಡಮೂಲಿಕೆಗಳ ಸಂಚಿಕೆ. ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಬೇಕಾಗಿರುವಂಥ ತಮ್ಮ ಮನೆಯಂಗಳದಲ್ಲೇ ಸಿಗುವಂಥ ಒಂದು ವಿಶೇಷವಾದ ಮೂಲಿಕೆಯನ್ನು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮ ಋಷಿ ಆನಂದ ಸಿದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಗುರೂಜಿ. ಇವತ್ತು ಗುರುವಾರ, ಇವತ್ತು ಯಾವೊಂದು ವಿಶೇಷವಾದ ಗಿಡಮೂಲಿಕೆಯ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ, ಹಾಗೆ ಅದರ ಸಂಪೂರ್ಣವಾದ ಉಪಯೋಗ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳಿಸಿ ಗುರೂಜಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಶ್ರೀಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತಿಷ್ಠ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮದೇವತಾಭ್ಯೋ ನಮಃ. ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ನಾನು ಇವತ್ತು ನಿಮಗೆ ತಿಳಿಸ್ತಾ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ. ಈ ಒಂದು ವನಸಿರಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಇರುತ್ತೆ. ಜೊತೆಗೆ ವರ್ಷದ 365 ದಿವಸವೂ ಬಹಳ ವಿಶೇಷವಾಗಿ ಕಂಗೊಳಿಸ್ತಕ್ಕಂಥ, ಕಾಂತಿಯುಕ್ತವಾಗಿರ್ತಕ್ಕಂಥ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ, ಒಮ್ಮೆ ನೋಡಿದ್ರೆ ಆನಂದ ಪಡ್ತಕ್ಕಂಥದ್ದು, ಮತ್ತೊಮ್ಮೆ ನೋಡಿದ್ರೆ ಭಯಪಡ್ತಕ್ಕಂಥದ್ದು. ಜೊತೆಗೆ ಆಹಾರದಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನವುಳ್ಳಂಥದ್ದು. ಇದು ಯಾವುದು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕುತೂಹಲವಾಗಿ ನೋಡ್ತಾ ಇದ್ದೀರಿ. ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಮ್ಮೆ ನೋಡಿದ್ರೆ ನಿಜಕ್ಕೂ ಬಹಳ ಆನಂದ ಆಗುತ್ತೆ. ಈ ಒಂದು ವನಸಿರಿಯಿಂದ ಬರ್ತಕ್ಕಂಥ ಒಂದು ಹಣ್ಣು ಮತ್ತು ನೋಡೋದಕ್ಕೂ ಬಹಳ ಚೆನ್ನ, ಅದನ್ನು ಕೈಯಲ್ಲಿ ಹಿಡಿಯೋದಕ್ಕೂ ಅಷ್ಟೇ ಚೆನ್ನ. ಆದರೆ ಮತ್ತೊಂದು ಕ್ಷಣ ಅಪಾರವಾದಂತಹ ಭಯ ಆಗ್ತಕ್ಕಂಥದ್ದು, ಭಯಭೀತರಾಗ್ತಕ್ಕಂಥದ್ದು. ಇದಕ್ಕೆ ಯಾವುದೇ ತಂತ್ರ ಮಂತ್ರ ಯಂತ್ರವೂ ಬೇಡ. ಇದು ಪ್ರತಿಯೊಬ್ಬರು ಯಾರೊಬ್ಬರ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ಸಾಕು. ಮನೆ ಬಾಗಿಲಿಗೆ ಬಂದಿದೆ ಅಂದರೆ ಅಲ್ಲೇ ಭಯ ಶುರುವಾಗ್ಬಿಡುತ್ತೆ. ಹಾಗೆ ಮನೆ ಬಾಗಿಲಿಗೆ ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ನೀವು ಓಡಾಡ್ತಕ್ಕಂಥ ಸ್ಥಳದಲ್ಲಾಗಲಿ, ಅಥವಾ ನಿಮ್ಮ ಪಾಕೆಟಲ್ಲಿ ನಿಮ್ಮ ಬ್ಯಾಗಲ್ಲಿ ಒಂದು ಸಿಗ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಮಲಗೋ ರೂಮಲ್ಲಿ ಒಂದು ಇಟ್ಟಿರ್ತಕ್ಕಂಥದ್ದಾಗಲಿ, ಈ ತರಹ ಯಾವುದೇ ಒಂದು ವಸ್ತು ಆದರೂ ಸಹಿತ, ಅಂದರೆ ಈ ತರಹದಂತಹ ಒಂದು ಹಣ್ಣು ನಿಮ್ಮಗಳ ಮನೆಯಲ್ಲಿ ಬಂದಿದೆ ಅಂದರೆ ಖಂಡಿತವಾಗಲೂ ಭಯಭೀತರಾಗ್ತೀರಿ. ಜನನ್ನ ಭಯ ಇಡಿಸೋದಕ್ಕೋಸ್ಕರ ಜನಗಳಲ್ಲಿರ್ತಕ್ಕಂಥ ಆತಂಕ ಮತ್ತು ಅವರಲ್ಲಿರ್ತಕ್ಕಂಥ ಭೀತಿಗೆ ಮತ್ತಷ್ಟು ಭಯ ಉಡಿಸ್ತಕ್ಕಂಥದ್ದು ಸಹಿತ ಇಂಥ ಒಂದು ಹಣ್ಣಿನಿಂದನೇ. ಆದರೆ ಇಂಥ ಹಣ್ಣು ಬಿಡ್ತಕ್ಕಂಥ ಒಂದು ವನಸಿರಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿದೆ. ಭಾಳಷ್ಟು ಸುಗಂಧಭರಿತವಾಗಿರ್ತಕ್ಕಂಥದ್ದು, ವಿಶೇಷವಾದ ಸ್ಥಾನಮಾನವುಳ್ಳಂಥದ್ದು. ವರ್ಷದ 365 ದಿವಸವೂ ಸಹಿತ ಲವಲವಿಕೆಯಿಂದ, ಹಸಿರಿನಿಂದ ಕಂಗೊಳಿಸ್ತಾ ಅದೇ ಥರ ಒಂದು ಹಣ್ಣನ್ನು ಬಿಡ್ತಕ್ಕಂಥ, ಯಾವುದೇ ಕಾಲದಲ್ಲಾದರೂ ಇಂಥ ಹಣ್ಣು ಸಿಗದಿಲ್ಲದೆ ಇರತಕ್ಕಂಥದ್ದು. ಅಂದರೆ ವರ್ಷದ 365 ದಿವಸ ಯಾವ ಕಾಲದಲ್ಲೂ ಯಾವಾಗಲೂ ಸಿಗ್ತಕ್ಕಂಥ ಹಣ್ಣು. ಅಂಥ ಒಂದು ವಿಶೇಷ ಗುಣ ಇರತಕ್ಕಂಥ ಒಂದು ವನಸಿರಿಯ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ವನಸಿರಿಯಿಂದ ನಾವು ಏನೆಲ್ಲ ಉಪಯುಕ್ತಗಳನ್ನು ಮಾಡ್ಕೊಳ್ಬಹುದು, ಮತ್ತು ಇದಕ್ಕೆ ತತ್ಪ್ರಮಾಣವಾಗಿ ಈ ತರಹ ಯಾರಾದರೂ ನಮಗೆ ಡಿಸ್ಟರ್ಬ್ ಮಾಡಿದ್ರೆ, ಯಾರಾದರೂ ನಮಗೆ ತೊಂದರೆ ಕೊಡೋದಕ್ಕೆ ಬಂದರೆ ಅದರ ಪ್ರತಿಯಾಗಿ ನಾವೇನು ಮಾಡ್ಕೊಳ್ಬೋದು, ಅಥವಾ ನಮ್ಮ ಆತ್ಮರಕ್ಷಣೆಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ನಾವು ಏನೆಲ್ಲ ಮಾಡ್ಕೋಬಹುದು, ಇದನ್ನು ಸಹಿತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ವಿವರ ಹಾಗೂ ಇನ್ನೂ ಸಾಕಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಓಂ ಜಗದ್ಗುರುವೇ ನಮಃ. ವಿಶ್ವಗುರುವೇ ನಮಃ. ಮಹಾಮೂರ್ತಯೇ ನಮಃ. ಭಕ್ತಾನುಗ್ರಹಕಾರಣೀ ನಮಃ. ಭವಭೀತಿಹರಾಯ ನಮಃ. ಓಂ ಗುರುಕಾರಕಾಯ ನಮಃ. ಓಂ ಮಹಾಕಾಲಾಯ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ. ರುದ್ರ ಸಮನ್ವಿತಾಯ ನಮಃ. ಮಹಾಕಾಲಾಯ ನಮಃ. ಬ್ರಹ್ಮಾಂಡಾಯ ನಮಃ. ಬ್ರಹ್ಮಮೂರ್ತಯೇ ನಮಃ. ಬ್ರಹ್ಮೇಶ್ವರಾಯ ನಮಃ. ಮಹಾಮೂರ್ತಯೇ ನಮಃ. ವಿಶ್ವಂಭರಾಯ ನಮಃ. ವಿಶ್ವಚಕ್ಷುಷೇ ನಮಃ. ವಿಶ್ವಕಲಾನಾಭಾಯ ನಮಃ. ಶ್ರೀಪ್ರಿಯಾಯ ನಮಃ. ಶ್ರೀಮತೇ ನಮಃ.
ಶ್ರೀಮತ್ ಸಾಂಬ ಸದಾಶಿವಾಯ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 2/5/2013 ಗುರುವಾರ. ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಸಪ್ತಮಿ ಇರ್ತಕ್ಕಂಥದ್ದು, ಜೊತೆಗೆ ಉಪರಿ ಶ್ರವಣ ನಕ್ಷತ್ರ ಇರ್ತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರ ಅಂತಕ್ಕಂಥದ್ದು ಬೇಗ ಮುಗಿದು ಅದಾದ ನಂತರ ಶ್ರವಣ ನಕ್ಷತ್ರ ಹಿಂದಲೇ ಬರ್ತಕ್ಕಂಥದ್ದು, ಅದಕ್ಕೆ ಉಪರಿ ಶ್ರವಣ ನಕ್ಷತ್ರ ಅಂತ ಹೇಳ್ತಾರೆ. ಇವತ್ತು ಉತ್ತರಾಷಾಢ ಬೆಳಗ್ಗೆ ಸೂರ್ಯೋದಯ ಕಾಲ ಇರೋದ್ರಿಂದ ಸಾಧ್ಯವಾದಷ್ಟು ಮೊದಲು ಉತ್ತರಾಷಾಢ, ಅನಂತರ ಶ್ರವಣ ಬರ್ತಕ್ಕಂಥದ್ದು. ಆದರೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥವ್ರು ಉತ್ತರಾಷಾಢ ಶ್ರವಣ ಎರಡೂ ನಕ್ಷತ್ರದವರು ಸಹಿತ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೋದು. ಜೊತೆಗೆ ಇವತ್ತಿನ ದಿವಸ ಎರಡೂ ನಕ್ಷತ್ರಗಳಿರೋದ್ರಿಂದ ಇವತ್ತಿನ ರಾಶಿಫಲ ಭಾಳಷ್ಟು ವಿಶೇಷನೇ. ಆದರೆ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳ ಆಶೀರ್ವಾದ ಪಡೆದು ನೀವು ಏನೆಲ್ಲ ಕೆಲಸಗಳನ್ನು ಮಾಡಿದ್ರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೋಬೋದು. ಅಂತಹ ವಿಶೇಷವಾದಂತಹ ದಿನ ಇವತ್ತು ಗುರುವಾರ ಇರ್ತಕ್ಕಂಥದ್ದು. ಗುರುವಾರ ಗುರುಗಳ ಆಶೀರ್ವಾದ, ಗುರುರಾಯರ ಅನುಗ್ರಹಕ್ಕಾಗಿ ಅಥವಾ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಅನುಗ್ರಹಕ್ಕಾಗಿ ನಮ್ಮ ಶ್ರದ್ಧಾಭಕ್ತಿಯಾಗಿ ನಾವು ಮಾಡ್ತಕ್ಕಂಥ ಕೆಲಸ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನಾವು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಫಲಗಳನ್ನು ನೋಡ್ಬೋದು. ಹಾಗೆ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ವನಸಿರಿ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ವೀಕ್ಷಕರ, ಇವತ್ತಿನ ಪಂಚಾಂಗ ಶ್ರವಣ ತಿಳ್ಕೊಂಡಾಯ್ತು. ಇನ್ನು ನಿಮ್ಮ ಮನೆ ಅಂಗಳದಲ್ಲೇ ಇರುವಂಥ ತಂತ್ರ ಮಂತ್ರದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುವಂಥ ಆ ವಿಶೇಷವಾದ ಮೂಲಿಕೆಯ ಜೊತೆ ಆ ಕಾಯಿ ಯಾವುದು ಅಂತ ತಿಳ್ಕೊಬೇಕಾ? ನೋಡ್ತಾ ಇರಿ ಮಹರ್ಷಿ ದರ್ಪಣ. ಈಗ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವೀಗ ಲೀ ಅವ್ರಿಗೆ ಕರೆ ಮಾಡಿದ್ದೀವಿ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಲೀ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಊರು ಯಾವುದು? ಬ್ಯಾಂಗ್ಳೂರ್ ಮೇಡಮ್. ಬೆಂಗಳೂರು. ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಒಂದ್ಸರಿ ಹೇಳಿ. ಲಿಲ್ಲಿ ಮೇಡಮ್. ಲಿಲ್ಲಿ ಅಂತಾನಾ? ಹೌದು. ಸರಿ, ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಿತ್ತು ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ. ಖಂಡಿತ ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ದಿವಸ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಗುರುಜಿ, ದಿವಸ ನೋಡ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ್ ಗುರುಜಿ. ಇವತ್ತು ನೋಡ್ದೆ, ನನ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿಮ್ಮ ತಾಯಿ, ಏನ್ ಗುರುಜಿ, ನಮ್ಮ ಮನೇಲಿ 8 ಜನ 9 ಜನ ಸತ್ತೋಗಿದ್ದಾರೆ ಗುರುಜಿ. ಹಿಂದೆನೆ ಎಲ್ಲ ತಿರೋಗಿದ್ದಾರೆ ಗುರುಜಿ. ಯಾಕಾಯ್ತಮ್ಮ ಈ ತರ? ಯಾವ ತರ ಆಯ್ತು ನನಗ್ ಗೊತ್ತಿಲ್ಲ ಗುರುಜಿ. ಎಲ್ಲ ನಮ್ ತಮ್ಮ ವಿಧಾನಸೌಧದಲ್ಲಿ ಇದ್ದ, ಇನ್ನೊಂದು ತಮ್ಮ ಕಮಿಷನರ್ ಆಫೀಸ್ ಅಲ್ಲಿ ಇದ್ದ, ಟೀಚರ್ಸ್ ಅಲ್ಲಿ ಒಬ್ಬ ಅಣ್ಣ ಇದ್ರು, ನಮ್ ತಾಯಿ ಸ್ಟಾಫ್ ನರ್ಸ್, ನಮ್ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ನನ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು. ಎಲ್ಲ ಈ ತರ ಆಯ್ತು. ನಮ್ಮ ಯಜಮಾನ್ರು ತೀರೋಗ್ಬಿಟ್ರು ಗುರುಜಿ. ಒಂದು ಹುಳಿ ಏಟ್ ಬಿದ್ರೇನೆ ತಡೆಯೋದು ಕಷ್ಟ ಅಂತ 6 ಹುಳಿ ಏಟನ್ನ ಒಂದೇ ಪೆಟ್ಟು ತಿಂತಾ ಇದ್ರೆ ಮನುಷ್ಯ ಬದುಕೋದಾದ್ರೆ ಹಾಗೆ. ತುಂಬಾ ನೋವು ಆಗ್ತಾ ಇದೆ ಗುರುಜಿ. ನನ್ಗೆ ತಡ್ಕೊಳಕ್ಕೆ ಶಕ್ತಿ ಇಲ್ಲ ಗುರುಜಿ. 8 ಜನ ತೀರೋಗಿದ್ದಾರೆ. ಕ್ವಾರ್ಟರ್ಸ್ ಖಾಲಿ ಮಾಡ್ಬಿಟ್ರು. ಜೀವನ್ ಭೀಮಾ ನಗರಲ್ಲಿ ಕ್ವಾರ್ಟರ್ಸ್ ಇತ್ತು ನಮ್ ತಮ್ಮಂದು. ನಮ್ ತಮ್ಮಗೆ 34 ವಯಸ್ಸು. ಇಲ್ಲಿ ವಿಧಾನಸೌಧ ಮಂಟೇಶ್ವರ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಸಮಾಜ ಸೇವಕ ಮಾಡ್ತಾ ಇದ್ದ. ಅಷ್ಟು ಚೆನ್ನಾಗಿದ್ರಿ, ಹಿಂದೆನೆ ಟಕ್ಕಂತ ಹೊತ್ತಾಯ್ತು ಗುರುಜಿ. ಅಂದ್ರೆ ಮರಣ ಅಂದ್ರೆ ಇದು ಅಕಾಲ ಮೃತ್ಯುವಿಗೀಡಾಗಿದ್ದ ಅಥವಾ ಏನಾದ್ರು ಆಕ್ಸಿಡೆಂಟ್ ಆಯ್ತಾ? ಏನೂ ಇಲ್ಲಮ್ಮ ಗುರುಜಿ. 1 ಗಂಟೆಗೆ ಬಂದ, ಕೆಲಸದಿಂದ ಮುಗಿಸ್ಕೊಂಡು ವಿಧಾನಸೌಧದಲ್ಲಿ ಫುಲ್ ಫಂಕ್ಷನ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡ್ಬಿಟ್ಟು ಬಂದ. ರಿಂಗ್ ರೋಡ್ ಅಲ್ಲಿ ಸ್ಕಿಡ್ ಆಯ್ತು ಗುರುಜಿ. ನಿಲ್ಸಿದ್ರು ಪೊಲೀಸ್ ಅವರು. ನಿಲ್ಸಿದ ತಕ್ಷಣ ಏನಪ್ಪಾ ಅಂತ ಹೇಳ್ದ, ಐಡೆಂಟಿ ಕಾರ್ಡ್ ಎಲ್ಲ ಎತ್ತಿ ತೋರ್ಸಿದಕ್ಕೆ ನೀನ್ ಯಾರ ಹತ್ರ ಕೆಲಸ ಮಾಡಿದ್ರೇನು ಅಂತ ಪೊಲೀಸ್ ಅವ್ರ ಕೆಳಗಡೆ ನೂಕಿದ್ರಂತೆ. ಆ ಕಲ್ಲು ಮೇಲೆ ತಲೆ ಬಿದ್ದಿತ್ತು. ಹಾಗೆ ಅವರು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಅದ್ ಮೇಲ್ಮೇಲೆ ಹಾಕಿ ಬಿಟ್ಬಿಟ್ರು. ಬಿಟ್ಟಿದ ತಕ್ಷಣ ಒಂದು 1/2 ಅವರ್ನು ಅಲ್ಲಿ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಇಟ್ಟಿದ ತಕ್ಷಣ ಗುರುಜಿ ಅರ್ಧ ಗಂಟೆ ಬಿಡ್ತೀರಾ ಎತ್ಬಿಟ್ರು ಗುರುಜಿ. ಅಂದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತ ತಾಯಿ? ಏನು ಇದ್ದಿಲ್ಲ ಗುರುಜಿ. ಅವನು ಕ್ಲಬ್ ಅಲ್ಲಿ, ಸೆಂಚುರಿ ಕ್ಲಬ್ ಪಕ್ಕದಲ್ಲಿ ಒಂದು ಇದು, ಅಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಬಾಡಿ, MS ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದವನು. ತುಂಬಾ ಚೆನ್ನಾಗಿದ್ದ, ಒಂದ್ ಚೂರು ಏನೂ ಆಗಿಲ್ಲ ಗುರುಜಿ. ಬೇರೆ ಇಲ್ಲಿ ಹೆಲ್ಮೆಟ್ ಹಾಕಿದಾರಲ್ಲ,
ಹೌದು ಅಲ್ಲಿ ನೂಕಿರೋದು ಕಲ್ಲದು ಇದು ಇದೆ ಗುರುಜಿ. ಅದು ಇವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಒಳಗಡೆ ಏನೋ ಮಾಡ್ಬಿಟ್ಟು ಹಾಗೆ ಏನು ಇಲ್ಲ ಮೇಡಮ್, ಕೆಳಗಡೆ ಅವ್ರು ಫಾಸ್ಟ್ ಆಗಿ ಬಂದ್ರು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರು ಗುರುಜಿ. ಇರ್ಲಿಮ್ಮ, ಚಿಂತೆ ಮಾಡಬೇಡಿ ತಾಯಿ. ಯಾಕೆಂದರೆ ಕಳೆದೋಗಿರ್ತಕ್ಕಂಥವ್ರು, ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು, ನಿಮ್ಮನ್ನು ಅಗಲಿರ್ತಕ್ಕಂಥವ್ರು. ಯಾಕೆಂದರೆ ಒಂದು ಸತಿ ವ್ಯಕ್ತಿ ಅಗಲದ ಮೇಲೆ ಪುನಃ ಬರ್ತಕ್ಕಂಥದ್ದು ತುಂಬ ಕಡಿಮೆ ಅನ್ನೋದಕ್ಕೆ ಏನು ಬರೋದೇ ಇಲ್ಲ, ಅಲ್ಲಿ ಬರಲಿಕ್ಕೆ ಅವಕಾಶವೇ ಇಲ್ಲ, ಸಾಧ್ಯವೂ ಇಲ್ಲದಂಥ ಮಾತು. ಆದರೆ ಇಲ್ಲಿರ್ತಕ್ಕಂಥವ್ರು ನೀವು ಅದರೊಂದು ನೆಮ್ಮದಿ ಬೇಕಾಗಿದೆ, ನಿಮ್ಮ ಮುಂದಿನ ಬದುಕಾದರೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಆದರೂ ಮೇಲಿಂದ ಮೇಲೆ ಈ ತರಹ ಮನೆ ಕಳ್ಕೊಳ್ತಕ್ಕಂಥ ಒಂದು ಭಾಳ ಕಷ್ಟವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಮಾತನ್ನು ಕೇಳೇ ಇಷ್ಟು ಮನಸ್ಸಿಗೆ ನೋವಿದೆ, ಇನ್ನು ಅನುಭವಿಸುವಂಥವ್ರು ನಿಮಗೆ ಎಷ್ಟು ನೋವಿರಬೇಕು ತಾಯಿ. ಹೌದು ಗುರುಜಿ, ನಮ್ಮ ಯಜಮಾನ್ರು ಹೋದ್ ತಿಂಗಳು 6 ತಿಂಗಳು ತಂದ್ರು ಗುರುಜಿ. ಬಂದಿದ ತಕ್ಷಣ ಅವ್ರ ಗಾಡಿಯಿಂದ ಬಂದಿದ ತಕ್ಷಣ ನನ್ಗೇನೋ ಒಂಥರ ಬೇಜಾರಾಗ್ತಾ ಇದೆ. ನಿಮ್ ಸ್ವಂತದವರೆಲ್ಲ ಹೋದ್ರಲ್ಲ ಅಂತ ಹೇಳ್ಬಿಟ್ಟು ನೀರ್ ಕುದ್ರು ಗುರುಜಿ. ಅವರು ನೀರ್ ತಗೊಂಡ್ ಬಂದ್ ಕೊಟ್ಟಿದ ತಕ್ಷಣ ಏನೋ ಒಂಥರ ಆಗತ್ತೆ ಅಂತ ಹೇಳಿದ್ರು ಗುರುಜಿ. ಗಡಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಷ್ಟಕ್ಕೂ ಅರ್ಧ ದಾರಿಯಲ್ಲಿ ಓಡ್ತೋಯ್ತು ಜೀವ. ಅವರು ನಾನು ಮಕ್ಕಳನ್ನ ಸಾಕ್ತಾ ಇದೀವಿ, ಅವ್ರು ಆಟೋ ಓಡಿಸ್ತಾ ಇದ್ರು ಗುರುಜಿ. ಎಲ್ಲ ಈ ತರ ಆಗೋಯ್ತು. ಇವಾಗ ನನ್ಗೆ ಏನು ಮಾಡಕ್ಕೆ ಆಗ್ತಾ ಇಲ್ಲ. ನನ್ಗೆ ವಯಸ್ಸು ಮಗಳು ಇದೆ, 30 ವರ್ಷ. ಅವರು ಫ್ಯಾಮಿಲಿ ಚಿಕ್ಕದಾಗೋಯ್ತು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೂ ಹಿಂದೆ ಮುಂದೆ ಮಾಡ್ತಾರೆ. ನನ್ ಮಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ದಮ್ಮ ಗುರುಜಿ. 1 ಲಕ್ಷ ರೂಪಾಯಿ ಕೊಟ್ಟು ಸಾಲ ಮಾಡಿ ಮಾಡ್ದ, ಅದು ಕೈಗೆ ಬರ್ದಿರ ಇದೆ ಅನ್ಬಿಡ್ತಿ. ನಾವು ಕ್ರಿಶ್ಚಿಯನ್ ಮೇಲೆ ಹಿಂದೂ ಇದ್ದಾರೆ, ಸುರೇಶ್ ಚಿತ್ರ ಅಂತ. ಅದು ಯುಗಾದಿ ಹಬ್ಬ ಬಂದಿದ ತಕ್ಷಣ ಏನೇನೋ ಮಾಡಿ ತಗೊಂಡ್ಬಂದ್ ಹಾಕಿದ್ದಾರೆ. ಅದು ಹೋಗಿದ ತಕ್ಷಣ ಹೇಗೋ ದುಡ್ಕೊಂಡಿದ್ವಿ ಗುರುಜಿ ನಾವು. ಇವಾಗ ಅದು ಏನಿಲ್ಲ ನಾವು. ಅದ್ರಿಂದ ನನ್ ನಂಬಿಕೆ ಐತಿ, ನಿಮ್ ಹತ್ರ ನಾನ್ ಮಾತಾಡ್ತಾ ಇದ್ದೀನಿ ಗುರುಜಿ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡಬೇಡಿ ತಾಯಿ, ಖಂಡಿತ ಗುಣ ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನೀವೇನು ಸಮಸ್ಯೆಗಳು ನೋವನ್ನು ಅನುಭವಿಸಿದಿರೋ ಖಂಡಿತವಲ್ಲೋ ಈ ನೋವಿನಿಂದ ನೀವು ಖಂಡಿತ ಹೊರಬರ್ತೀರಿ. ಭಗವತಿ ಖಂಡಿತ ಒಳ್ಳೇದು ಮಾಡ್ತಾಳೆ. ನೀವು ನಂಬಿರ್ತಕ್ಕಂಥ ನಿಮ್ಮ ಜೇಸಸ್ ಅವರ ಆಶೀರ್ವಾದ ನಿಮಗಿದೆ. ನೀವು ನಂಬಿರ್ತಕ್ಕಂಥ ನಿಮ್ಮ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಇದು ನೋಡಿಮ್ಮ, ಭಗವಂತ ಅಂತಕ್ಕಂಥದ್ದು ಪ್ರತಿಯೊಂದು ರೂಪದಲ್ಲೂ ಇರ್ತಾನೆ. ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅವರವ್ರ ಭಕ್ತಿ ರೂಪ, ಅವರವ್ರು ಹೇಗೆ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ, ನಾವು ಯಾರನ್ನ ಒಂದು ಕಲ್ಲನ್ನು ದೇವರು ಅಂದ್ಕೊಂಡ್ರು ದೇವರಾಗತ್ತೆ. ಒಟ್ಟು ಅಗೋಚರವಾಗಿರ್ತಕ್ಕಂಥ ಶಕ್ತಿ, ಯಾವುದೇ ಒಂದು ಶಕ್ತಿ ಆದರೂ ಎದುರುಗಡೆ ನಿಂತು ಮಾತಾಡ್ತಕ್ಕಂಥದ್ದು ಯಾವುದೂ ಅಲ್ಲ. ಎಲ್ಲವೂ ಪ್ರತಿಯಾಗಿ ಮತ್ತೊಬ್ಬರ ಮುಖಾಂತರ ಹೇಳಿಸ್ತಕ್ಕಂಥದ್ದೇ ಇದೆ. ಹಾಗಾಗಿ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ಅಗಲಿರ್ತಕ್ಕಂಥವ್ರು ಖಂಡಿತ ನಿಮ್ಮ ಹತ್ರ ಬರೋದಿಲ್ಲ. ಆದರೆ ಇನ್ನು ಮುಂದಿರ್ತಕ್ಕಂಥವ್ರನ್ನ ಹೇಗೆ ನೀವು ಸಂರಕ್ಷಿಸಬೇಕು, ಹೇಗೆ ಅವ್ರ ಜೊತೆ ನಗನಗ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನೀವು ಮಾಡಬೇಕು. ಧೈರ್ಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ನೀವು ತುಂಬಾ ಚೆನ್ನಾಗಿರ್ತೀರಿ. ಗುರುಜಿ, ಹೋದ್ ವಾರದಲ್ಲಿ ನನ್ಗೆ ಕೈ ಕಾಲೆಲ್ಲ ತುಂಬಾ ಊತ ಬಂದ್ಬಿಟ್ಟಿತ್ತು ಗುರುಜಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಂಜಾನ್ಸೆ ಅಮ್ಮ ಪಕ್ಕದಲ್ಲೆಲ್ಲ ಹಿಂದಿಸೋಗಿ ಇವ್ರು ಉಳಿಯಲ್ಲ ಅಂತ ಹೇಳಿದ್ರು ಗುರುಜಿ. ಸಂಜಾನ್ಸ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು, ಬದುಕಲ್ಲ ಅಂತ. ತಿರ್ಗಾ ಮನೆಗೆ ಎತ್ಕೊಂಡ್ ಬಂದ್ ಹಾಕಿದ್ರು ಗುರುಜಿ. ಯಾರೋ ವಯಸ್ಸಾದವ್ರ ಅಜ್ಜಿ ಬಂದ್ಬಿಟ್ಟು ಹಾಗೆ ಮಧ್ಯಾಹ್ನ ಹೊತ್ತು ಬಂದು ನಮ್ಮ ಮಗಳ ಕೈಯಲ್ಲಿ ಎಲೆಡಿಕೆ ಹಾಕಿ ಕೊಟ್ಬಿಟ್ಟು ಅವ್ರು ಚೆನ್ನಾಗ್ ಆಗ್ತಾರೆ, ಏನು ಚಿಂತೆ ಮಾಡ್ಬೇಡ ಅಂದ್ರು. ನಡೆಯಕ್ಕೂ ಆಗ್ತಾ ಇದ್ದಿಲ್ಲ ಗುರುಜಿ. ಅವ್ರ ಎಲೆಡಿಕೆ ಕೊಟ್ಟಿದ ತಕ್ಷಣ ನನ್ಗೆ ದಪ್ಪ ಕೈ ಊತ, ಕಾಲು ಊತ, ಕಣ್ಣು ಊತ ಎಲ್ಲ ಕಡಿಮೆ ಆಗೋಯ್ತು. ಎತ್ತಿ ನಿಂತ್ಕೊಂಡೆ ಗುರುಜಿ. ಅವಾಗ್ಲೇ ಅದನ್ನೇ ಹೇಳೋದು, ಭಗವಂತ ದೈವಂ ಮಾನಸ ರೂಪೇಣ. ಅಂದ್ರೆ ಭಗವಂತ ಯಾವ ರೀತಿ ಯಾವ ಮಾನವ ರೂಪದಲ್ಲಿ ಬರ್ತಾನೋ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಕಾಣದ ಭಗವಂತನ ನಾವು ಯಾರೂ ನೋಡಿಲ್ಲ. ಆದರೆ ಒಂದು ನಮ್ಮಲ್ಲಿರ್ತಕ್ಕಂಥ ನಿಯತ್ತು, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಮನಸ್ಥಿತಿ, ನಾವು ಹೇಗೆ ಬದುಕ್ತಿದ್ದೀವಿ ಅನ್ನತಕ್ಕಂಥದಕ್ಕೆ ನಮಗೆ ಸಾಕ್ಷಿಯಾಗಿರುತ್ತೆ. ಖಂಡಿತ ನಿಮ್ಮ ಬದುಕು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ. ನೋಡಿ ಎಂಥ ಯಾವ ಪ್ರಮಾಣದಲ್ಲಿ ಡಾಕ್ಟರ್ ಕೈ ಬಿಟ್ಟಿರ್ತಕ್ಕಂಥದ್ದನ್ನು ಯಾರೋ ಒಬ್ಬ ಅಜ್ಜಿ ಬಂದು 2 ವಿಳೆದೆಲೆ ಅಡಿಕೆ ಕೊಟ್ಟು ನಿಮ್ಮ ಜೀವನ ಉಳಿಸಿ ಇವತ್ತು ಎದ್ದು ಓಡಾಡಿ ಇವತ್ತಿಷ್ಟು ಚೆನ್ನಾಗಿ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಿ ಅಂದರೆ ಇದೊಂದು ಪವಾಡನೇ. ಇದು ಇಂತಹ ಪವಾಡ, ಈ ತರಹವಾದಂಥ ಒಂದು ಶಕ್ತಿ ನಮ್ಮಗಳ ಮಧ್ಯದಲ್ಲಿ ಸದಾಕಾಲ ನಡೀತಾ ಇರುತ್ತೆ. ಇದನ್ನು ಮಾಡ್ತಕ್ಕಂಥವ್ರಾದರೂ ಯಾರು? ಸಾಕ್ಷಾತ್ ಭಗವಂತ. ಅವನ ಆಶೀರ್ವಾದದಿಂದ ಮಾತ್ರನೇ ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಬೇಜಾರಾಗ್ತಕ್ಕಂಥದ್ದು ಸಹಜವೇ. ಪ್ರತಿನಿತ್ಯ ಜೀವನದಲ್ಲಿ ಒಂದಲ್ಲ ಒಂಥರ ಈ ಜಂಜಾಟದಲ್ಲಿ ಇರ್ತಕ್ಕಂಥವ್ರು ನಾವು. ಅದರಿಂದ ಇಂತಹ ಸಮಸ್ಯೆಗಳಿಂದ ಯಾರೊಬ್ಬರು ಕೈ ತೊಳ್ಕೊಂಡು ಆಚೆ ಬರ್ಲಿಕ್ಕಾಗಲ್ಲ. ಇಂತಹ ಕೈ ತೊಳ್ಕೊಳ್ಳೋ ಕಾಲ ಯಾವುದು? ನಮ್ಮ ಈ ಯಾತ್ರೆ ಮುಗಿದಾಗ. ಆದರೆ ಯಾತ್ರೆಯಲ್ಲಿದ್ದಾಗ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ಇರ್ತೀವಿ. ಆದರೆ ಇರೋಷ್ಟು ಕಾಲ ಆದರೂ ನಾವು ನೆಮ್ಮದಿಯಾಗಿರಬೇಕು, ನಗನಗ್ತಾ ಇರಬೇಕು, ಚೆನ್ನಾಗಿರಬೇಕು. ತಾಯಿ, ನೀವು ಚೆನ್ನಾಗಿರ್ತೀರಿ, ಆ ಭರವಸೆ ನನಗಿದೆ. ನಿಮ್ಮ ಸ್ವರತರಂಗದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ನಿಮಗಿದೆ. ನೀವು ಯಾವುದಕ್ಕೂ ಒಂದು ಕೆಲಸ ಮಾಡಿಮ್ಮ, ಸ್ವಲ್ಪ ವಯಸ್ಸಾದಂಥವ್ರಿಗೆ, ಅಂದರೆ ಒಂದು 80 ವರ್ಷ ದಾಟಿರ್ತಕ್ಕಂಥವ್ರಿಗೆ ಒಂದು 11 ಜನಕ್ಕೆ ನಿಮ್ಮ ಮನೇಲಿ ಏನಾದ್ರು ಒಂದಿಷ್ಟು ಪದಾರ್ಥ ಮಾಡಿ, ಆದಷ್ಟು ಪ್ಯೂರ್ಲಿ ವೆಜ್ ಏನಾದ್ರು ಒಂದಿಷ್ಟು ಪದಾರ್ಥ ಮಾಡಿ, ವೆಜಿಟೇರಿಯನ್ನ ಒಂದು 8 ಜನ ವಯಸ್ಸಾದಂತಹ ವೃದ್ಧರಿಗೆ ಊಟ ಕೊಡಿ. ಒಂದು 8 ಜನಕ್ಕೆ ಕೊಡಿ ಅಮ್ಮ. 8 ಜನಕ್ಕೆ ವಯಸ್ಸಾದಂಥವ್ರಿಗೆ ಊಟ ಹಾಕೋದ್ರಿಂದ ಖಂಡಿತ ಸಾಕಷ್ಟು ಬದಲಾವಣೆ ಆಗುತ್ತೆ. ಮತ್ತೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ.
ಖಂಡಿತ ಬೇರೆ ಅಂಥ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ. ನಿಮ್ಮ ಸಂಸಾರ ನಿಜಕ್ಕೂ ಚೆನ್ನಾಗಿರುತ್ತೆ. ಭಗವಂತನ ಆಶೀರ್ವಾದ ಇದೆ. ಧೈರ್ಯವಾಗಿರಿ ತಾಯಿ, ಒಳ್ಳೇದಾಗ್ಲಿಮ್ಮ. ಗುರುಜಿ ನೀವು ಬೆಳಗ್ಗೆ ಏನೋ ಒಬ್ಬರಿಗೆ ಆಸ್ತಿ ಎಲ್ಲ ಕಳ್ಕೊಂಡಿರೋರ್ಗೆ ಏನೋ ಒಂದ್ ಹೇಳ್ರಿ ಪರಿಹಾರ ಮಾಡಿರಿ ಅಂತ ಹೇಳ್ಬಿಟ್ಟು ನಾನ್ ಬರ್ಕೊಂತ ಇದ್ದೆ ಗುರುಜಿ. ನಾನು ಅದು ಮರ್ತೋಗ್ಬಿಟ್ಟೆ ಗುರುಜಿ. ಅದು ನಾವು ಮಾಡ್ಬೋದಪ್ಪ ಗುರುಜಿ? ಖಂಡಿತ ಮಾಡ್ಬೋದಮ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಕಸ್ಮಾತ್ ಆ ಥರ ನಿಮಗೆ ಅದು ಅರ್ಥವಾಗಲಿಲ್ಲ ಅಂದರೆ ನೀವೇ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾರೊಬ್ಬರಿಗೆ ಅಕಸ್ಮಾತ್ ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವನಸ್ಥಿರಿಗಳ ಬಗ್ಗೆ ಆಗಲಿ, ನಾನು ಹೇಳ್ತಾ ಇರ್ತಕ್ಕಂಥ ಯಾವುದಾದ್ರು ಪಾಯಿಂಟ್ಸ್ ನಿಮಗೆ ಬೇಕು ಅನಿಸಿದ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅಂಥ ಸಮಸ್ಯೆ ಇದ್ದು ಅದನ್ನು ಬಗೆಹರಿಸ್ಕೊಳ್ಬೇಕಾದಂಥ ಪ್ರಸಂಗ ನಿಮಗಿದ್ದರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಪ್ರತಿದಿನದ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಸಿಗುತ್ತೆ. ಯೂಟ್ಯೂಬಲ್ಲಿ ಸುಮಾರು ತಿಂಗಳುಗಟ್ಟಲೆ ಆದರೂ ಸಹಿತ ಅದಲ್ಲೇ ಇರುತ್ತೆ. ನೀವು ಅದನ್ನು ನೋಡ್ಬೋದು. ನೋಡಿ ಆ ಕಾರ್ಯಕ್ರಮನ ನೋಡಿ, ಕಾರ್ಯಕ್ರಮದಲ್ಲಿ ನಿಮಗೆ ಏನು ಡೌಟ್ಸ್ ಇದೆಯೋ ಅದನ್ನು ಕರೆಕ್ಟಾಗಿ ಕ್ಲಾರಿಫಿಕೇಶನ್ ತೊಗೊಳ್ಳಿ. ಖಂಡಿತ ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗಲಿ ತಾಯಿ. ಗುರುಜಿ ನೀವು ಮಾತಾಡಿ ತುಂಬಾ ಸಂತೋಷ ಆಯ್ತು ಗುರುಜಿ. ನಿಜವಾಗ್ಲೂ ನನ್ಗೆ ನಾನು ತುಂಬಾ ಒಂದು ನೊಂದ್ಕೊಂಡಿದ್ದೆ ಗುರುಜಿ. ಆದ್ರೆ ನೀವು ನಿಜವಾಗ್ಲೂ ಮಾತಾಡ್ಬೇಕಿದ ತಕ್ಷಣ ನನ್ಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಹತ್ರ ಮಾತಾಡಿದ್ಕೆ ನಮ್ಮ ಹತ್ರ ಮಾತಾಡ್ತಾರ ಇವ್ರು ಅನ್ಸುಂಟು. ಆದ್ರೆ ದೇವ್ರು ನಿಜವಾಗ್ಲೂ ನನ್ಗೆ ಆನ್ಸರ್ ಇಷ್ಟು ಬೇಗ ಸಿಗುತ್ತೆ ಅಂತ ಗೊತ್ತಿದ್ದಿಲ್ಲ ಗುರುಜಿ. ಅಲ್ಲಮ್ಮ, ನೋವಿನ ಸಾಗರದಲ್ಲೇ ಮಿಂದು ತೇಲ್ತಾ ಇದ್ದೀರಿ. ಕನಿಷ್ಠ ಪಕ್ಷ ನನ್ನ 2 ಮಾತಿನಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಂತೋಷ ಸಿಗುತ್ತೆ, ನಗುಮುಖ ಬರುತ್ತೆ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂದ್ರೆ ಇದಕ್ಕಿನ್ನ ಭಾಗ್ಯ ನಂದೇನಿದೆಮ್ಮ. ಹೌದು ಗುರುಜಿ. ನಮ್ಮಂತ ನೊಂದಿರೋರಿಗೆ ನೀವೆಷ್ಟು ಆಧಾರವಾಗಿದ್ದೀರಾ ಗುರುಜಿ. ನಿಮ್ಗೆ 100 ಆಯಸ್ಸು ಚೆನ್ನಾಗಿಟ್ಟಿ ಎಲ್ಲರಿಗೂ ನೀವು ಸೇವಕರಾಗಿ ಇದ್ದೀರಾ. ನಮ್ಮ ಆಯಸ್ಸು ಬೇಕಾದ್ರೆ ನಾನು ಕೊಡ್ತೀನಿ ಗುರುಜಿ. ನಿಜವಾಗ ನೀವು ಅಷ್ಟು ಚೆನ್ನಾಗಿರ್ಬೇಕು, ನೀವು ಸಂತೋಷವಾಗಿರ್ಬೇಕು. ನೀವು ಮಾತಾಡ್ ಏನ್ ಕೆಲಸ ಇದ್ರು ಬಂದು ಬಿಟ್ಟು ಟಿವಿ ಮುಂದ್ಗಡೆ ಕುತ್ಕೊಳ್ತೀನಿ ಗುರುಜಿ ನಾನು. ಆಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಗುರುಜಿ ಚೆನ್ನಾಗಿ ನಿಮ್ಮ ಪರಿವಾರ ಸದಾಕಾಲ ನೀ ನಂಬಿರ್ತಕ್ಕಂಥ ಜೇಸುಸು ಭಗವಂತ ಆತನ ಆಶೀರ್ವಾದ ನಿಮಗಿರ್ಲಿ. ನಿಮ್ಮ ಇಡೀ ಕುಟುಂಬ ಪರಿವಾರ ಎಲ್ಲರೂ ಸಹಿತ ಚೆನ್ನಾಗಿರಿ. ಸದಾಕಾಲ ನೀವು ನಗ್ನಗ್ತಾ ಇದ್ದು 4 ಜನ ನಗಿಸುವಂತಹ ಒಂದು ಮನಸ್ಥಿತಿ ನಿಮಗಾಗ್ಲಿ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಅಮ್ಮ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಶುಭವಾಗಲಿ ನಿಮಗೆ. ಗುರೂಜಿ, ಈಗ 12 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಚೆಲ್ಲಾಟಗಳ ಮಧ್ಯದಲ್ಲಿ ಸಮಸ್ಯೆಗಳಂತಕ್ಕಂಥ ಸಾಗರದಲ್ಲಿ ಮಿಂದು ತೇಲ್ತಾ ಇರತಕ್ಕಂತಹ ನಿಮ್ಮೆಲ್ಲರ ಬದುಕು ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು. ಇದಿರಬೇಕಾದರೆ ಸಾಧ್ಯವಾದಷ್ಟು ನಾವು ನಡವಳಿಕೆಗಳನ್ನು, ನಮ್ಮಲ್ಲಿರ್ತಕ್ಕಂಥ ರೀತಿ ನೀತಿಗಳನ್ನು ಸಾಧ್ಯವಾದಷ್ಟು ಸಜ್ಜನಿಕೆಯಲ್ಲಿ ನಾವು ನಡೆಸ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರ ಕಾರ್ಯಾನುಕೂಲ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಡೀಬೇಕಾಗಿದೆ. ನೀವು ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನಲ್ಲೂ ಒಂದೊಂದು ಥರ ಅಡ್ಡಿ ಆತಂಕಗಳು ಎದುರಾಗ್ಬೋದು. ಜೊತೆಗೆ ಇವತ್ತು ಯಾರೊಬ್ಬರು ಮಾತಾದರೂ ಕನಿಷ್ಠ ಪಕ್ಷ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಸ್ನೇಹಿತರ ಯಾರು ಏನು ಹಿರಿಯರಿದ್ದಾರೆ, ನಿಮಗಿನ್ನ ದೊಡ್ಡವರು ಅಂತಿದ್ದಕ್ಕಂಥವ್ರು, ಅವ್ರು ಯಾರು ಏನು ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಆಲಿಕೆ ಮಾಡಿ. ನಾನು ಅಂತಕ್ಕಂಥದ್ದು ನೀವು ಹೋಗ್ತಕ್ಕಂಥ ದಾರಿಯಲ್ಲೇ ಸರಿ ಇದೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನನಗೆಲ್ಲವೂ ತಿಳಿದಿದೆ, ನಾನು ಹೋಗ್ತಕ್ಕಂಥ ದಾರಿನೇ ಸರಿ ಅಂತೇಳಿ ನೀವು ಹೊರಟ್ರೆ ಖಂಡಿತ ಎಡು ಬೀಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದ್ರಿಂದ ಇವತ್ತಿನ ದಿನ ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ. ನಿಮ್ಮ ಅಂಗೈಲಿರ್ತಕ್ಕಂಥ ಹಣನ ನಿಮಗೆ ಗೊತ್ತಿಲ್ಲದಂಥ ರೀತಿ ಉಪಾಯವಾಗಿ ನಿಮ್ಮ ತಲೆ ಕೆಡಿಸಿ ಕೈಲಿರ್ತಕ್ಕಂಥ ಹಣನ ಕಿತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿಮ್ಮದಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಸ್ಥಾನ ಸಮಂಜಸವಾಗಿಲ್ಲ. ಇವತ್ತಿನ ಯೋಗ ಫಲ ಸಮಂಜಸವಾಗಿಲ್ಲದ್ರಿಂದ ಒಂದಲ್ಲ ಒಂದು ಕಡೆ ತಾಪತ್ರಯಗಳನ್ನೇ ನೋಡ್ತೀರಿ. ಇವತ್ತಿನ ಒಂದು ಅದೃಷ್ಟ ರೇಖೆ ಅಂತಕ್ಕಂಥದ್ದು ಸಹಿತ ಸಮಂಜಸವಾಗಿಲ್ಲದ್ರಿಂದ ಬಹಳ ಎಚ್ಚರಿಕೆಯಾಗಿರಿ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ತುಂಬ ಹೊಟ್ಟೆ ನೋವಿಂದ ಒದ್ದಾಡ್ತಕ್ಕಂಥದ್ದು ಅಥವಾ ಕಿಬ್ಬೊಟ್ಟೆ ನೋವಿಂದ ಒದ್ದಾಡ್ತಕ್ಕಂಥದ್ದು ಅಥವಾ ವಯಸ್ಸಾದಂಥವ್ರಿಗೆ ಆದರೆ ವಯಸ್ಸಾದಂಥವರು ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸುವಂಥದ್ದು ಸಹಿತ ಇವತ್ತು ನಿಮ್ಮ ರಾಶಿಯಲ್ಲಿ ಕಾಣಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಲವಾರು ಕೆಲಸ ಕಾರ್ಯಗಳನ್ನು ಜಯಬಾರಿಸ್ತೀರಿ, ಹಲವಾರು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮತ್ತು ಯಾವುದೇ ಒಂದು ಕೆಲಸಕ್ಕಾದರೂ ಸಹಿತ ಧೈರ್ಯದಿಂದ ಮುಂದೆ ಹೊರಡ್ತೀರಿ. ಅದೇ ಪ್ರಕಾರವಾಗಿ ನಿಮ್ಮ ಪರಿಸರ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಬಂಧುವರ್ಗ ಜನ ಯಾರಾದರೂ ಸಹಿತ ನಿಮ್ಮ ಕಷ್ಟದಲ್ಲಿರ್ತಕ್ಕಂಥ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ಹೇಗೆ ಬಗೆಹರಿಸ್ಕೋಬೇಕು, ಹೇಗೆ ಪಾರು ಮಾಡಬೇಕು ಅಂತಕ್ಕಂಥ ವಿಚಾರನ ನಿಮಗೆ ಮತ್ತೊಬ್ಬರ ಸಹಾಯದಿಂದ ಸಿಗುತ್ತೆ. ಇವತ್ತಿನ ದಿವಸ ನಿಮ್ಮ ಒಳಗಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತೊಬ್ಬರಲ್ಲೇ ಹಂಚಿಕೊಂಡು ಆ ಸಮಸ್ಯೆಗಳನ್ನು ಬೇಗ ಪಾರು ಮಾಡ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಕುಜ ಇರತಕ್ಕಂಥ ಆಸ್ಥಾನ ನಿಜಕ್ಕೂ ಚೆನ್ನಾಗಿದೆ. ಆ ಚಂದ್ರ ಮತ್ತು ಕುಜನ ಆಸ್ಥಾನ ಚೆನ್ನಾಗಿಂದ ನಿಮ್ಮ ಆರೋಗ್ಯ ವೃದ್ಧಿ, ಮನಸ್ಥಿತಿ ಶಾಂತಿ, ಮನಸ್ಸಲ್ಲಿ ಬೇಕಾದಂಥದ್ದನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಯೋಗ ಫಲ ನಿಮ್ಮ ಮಿಥುನ ರಾಶಿಯವರಿಗಿದೆ. ಜೊತೆಗೆ ಇವತ್ತಿನ ದಿವಸ ನೀವು ತಪ್ಪದಿರ ಮಾಡಬೇಕಾದಂತಹ ಮತ್ತೊಂದು ಅನುಷ್ಠಾನ ಅಂದರೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ರಾಯರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಹೆಸರು ಹೇಳಿ ಯಾರಿಗಾದ್ರೂ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಕೊಡ್ತಕ್ಕಂಥದ್ದು. ಇಷ್ಟು ಅನುಷ್ಠಾನ ಮಾಡಿ ಸಾಕಷ್ಟು ಒಳ್ಳೆ ಫಲ ನೋಡ್ತೀರಿ. ಇನ್ನು ಉಳಿದಂಥ ರಾಶಿಗಳನ್ನು
ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ಹೌದು ವೀಕ್ಷಕರೇ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನ ಮಾಡಿ ಅವರ ಸಮಸ್ಯೆಗೂ ಸ್ಪಂದಿಸ್ತೀವಿ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಶಾರದಾ ಅವ್ರಿಗೆ ಕರೆ ಮಾಡಿದ್ದೀವಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಶಾರದಾ. ಹಲೋ ಮೇಡಮ್. ನಮಸ್ತೆ ಮಾ. ಹಲೋ ಮೇಡಮ್. ನಿಮ್ಮೂರು ಯಾವುದು? ನಮ್ಮೂರು ಯಾದಗಿರಿ. ಯಾದಗಿರಿ. ಆರಾಮಾಗಿ ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆ ಏನಿತ್ತು ಅಂತ ಗುರೂಜಿ ಹತ್ರ ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಗೂ ನಮ್ಮ ಮನ್ಯಾಗ ತುಂಬಾ ಪ್ರಾಬ್ಲಮ್ ಅದರಿ ಗುರುಜಿ. ನಮಗೂ ನಮ್ಮ ಮಗಳಿಗೂ ನನ್ಗೂ ಮೈಯಾಗ ಪ್ರಾಬ್ಲಮೇ ಅದರಿ. ಎಷ್ಟು ತೋರ್ಸಿದ್ರೆ ಕಡಿಮೆ ಆಗಲ್ಲ ರೀ. ತುಂಬಾ ದಿನ ನಿಜ ಆದರಿ. ಗುಡಿಗೂ ಎಲ್ಲಿ ಗುಡಿಗೆ ಹೋಗಿದ್ರೆ ಅದಿ ಮೈಯ ಇರ್ತದಿ, ಹೋಗಕ್ ಬರಲ್ಲ ರೀ ಅದು. ಮತ್ತೆ ತೆಂಗಿನಕಾಯಿನೂ ಹೊಡಿತಾರೆ, ಎಲ್ಲಿ ಎಲ್ಲಾ ನೋಡ್ತದ್ರಿ. ಅವು ಹೆಂಗ ಹೊಡಿತದಿ ಹಂಗ ತಲೆ ಎಲ್ಲಾ ಹೊಡಿತದ್ರಿ ನಮ್ಗೂ. ಮೈಯೆಲ್ಲ ಮತ್ತ ಮನ್ಯಾಗನು ತೆಂಗಿನಕಾಯಿ ಹೊಡಿದ್ರೆ ಮೈಯೆಲ್ಲಾ ಓಡಾಡ್ತದ್ರಿ, ಮೈಯಾಗ ಓಡಾಡ್ತದ್ರಿ ನಮ್ಗೂ. ಮತ್ತೆ ಶಿವನ ಗುಡಿಗೂ ಅಭಿಷೇಕ ಮಾಡಿದ್ರೆ ಶಿವ ಎಂಬಡೆ ಬರ್ತದ್ರಿ. ಬಂದಿ మీరు తెలుగు మాట్లాడేది? ಹೌದ್ರಿ, తెలుగు ರೀ. అందుకే మీరు కన్నడ స్పష్టంగా మాట్లాడుతూ ఉండలేదు. మీరు అయినంత మీరు తెలుగులోనే మాట్లాడండి, నాకు అర్థమవుతుంది. నేను పునః మీకు కన్నడలో ఆన్సర్ ఇస్తాను. మరొక మారి మీకు తెలుగులో చెప్తాను నేను. మీరు తెలుగులోనే మాట్లాడండి. మీ సమస్యలు ఏమన్నా తెలుగులోనే పంచుకోండి, పర్వాలేదు. చాలా దినాల నుంచి ఉంది గురుజీ నమకు, చాలా దినాల నుంచి ఉంది. ఎందుకంటే మేము ఒకసారి చెంబు పెట్టి పూజ చేసినాము. మా పిల్ల పూజ చేసి అప్పటి నుంచి పొట్టల మంట మళ్ళీ తిరిగినట్ల పాము తిరిగినట్లనే అవుతుంది. మళ్ళీ డాక్టర్ కు చూపించినాము. మళ్ళీ ఎక్స్రా అంతా తీపిచ్చినాం. మేము తీపిస్తే కూడా అది డాక్టర్ అన్నాడు ఏం లేదమ్మా అని కలిసి చెప్పిండు. మీ ఇంట్లో ఏమన్నా కొబ్బరికాయ కొట్టినారంటే ఇప్పుడు ఇంత జాస్తి అవుతుందా? అవుతుంది గురుజీ. కొబ్బరికాయ కొడితే ఇంకా జాస్తినే అవుతుంది గురుజీ. జాస్తి అవుతుంది. ఎన్నాళ్ళు ఇంకా ఎట్లుందమ్మా? చాలా దినాల నుంచి గురుజీ. నమకు 10 ఏళ్ళు ఎక్కువనే అయింది గురుజీ. ఒక పని చేయండి అమ్మా, మీరు ఒక స్పష్టంగా ఒక ఫోటో తీపిచ్చి ఫోటోలతో మీ కన్ను రేఖలు బాగా కనిపించేటట్టు మీరు ఒక ఫోటో పంపించినారు అనుకుంటే ఖండితంగా దానికి పరిహారం ఏముంది నేను చెప్తాను. కొంచెం నా బిడ్డతో మాట్లాడని గురుజీ. నా బిడ్డ కూడా చాలా ఇది అవుతుంది గురుజీ. ఏమ్మా మీ బిడ్డ? ಗುರುಜಿ ನಮಸ್ತೆ ಗುರುಜಿ. ನಮಸ್ಕಾರಪ್ಪ, ಹೇಳಪ್ಪ ಮಗು. ನನ್ನ ಹೆಸರು ಕೋಮಲ್ ಅಂತ ಗುರುಜಿ. ಅಮ್ಮಂಗೂ ನಿನಗೂ ಆರೋಗ್ಯ ಸರಿ ಇಲ್ವಾ? ನಮ್ಮ ಮಮ್ಮಿಗೆ ಹೇಗೆಲ್ಲ ಆಗುತ್ತೆ ಗುರುಜಿ, ನನ್ಗೂ ಕೂಡ ಹಾಗೆ ಆಗುತ್ತೆ ಗುರುಜಿ. ಮನೆಯಲ್ಲಿ ತುಂಬಾ ಸಮಸ್ಯೆ, ಮತ್ತೆ ನಮ್ಮ ಮಮ್ಮಿಗೂ ತುಂಬಾ, ಮತ್ತೆ ನಮ್ಮ ಮಮ್ಮಿಗೆ ಹೇಗೆ ಆಗುತ್ತೆ ಮೈಗೆಲ್ಲ, ನನ್ಗೂ ಹಾಗೆ ಆಗುತ್ತೆ ಗುರುಜಿ. ಇವತ್ತಿಗೂ ನೀವು ಹಣ್ಣು ಅಲ್ಲಪ್ಪ ದೇವಸ್ಥಾನಕ್ಕೆ ಹೋದ್ರೆ ಹಣ್ಣು ಕಾಯಿ ಮಾಡಿಸೋದಿಲ್ವಾ ನೀವು? ಹೊಡಿಸ್ತೀವಿ ಗುರುಜಿ. ಆದ್ರೂ ತೆಂಗಿನಕಾಯಿ ಹೊಡಿದ್ರೆ ನಮ್ಗೆ ಪ್ರಾಬ್ಲಮ್ ಗುರುಜಿ. ಯಾಕೆ ಗೊತ್ತಿಲ್ಲ ಗುರುಜಿ. ಅಲ್ಲಿಗೆ ದೇವಸ್ಥಾನದಲ್ಲಿ ಕಾಯಿ ಹೊಡೆದ್ರೆ ನಿಮ್ಮ ಸಮಸ್ಯೆ ಜಾಸ್ತಿ ಆಗತ್ತೆ. ಹೌದು ಗುರುಜಿ, ಹೌದು ಗುರುಜಿ, ಕರೆಕ್ಟ್ ಗುರುಜಿ. ಈಗ ನೀನ್ ಏನು ಮತ್ತೆ ಗುರುಜಿ ನಮ್ಗೆ ಇದು ಕಣ್ಣಲ್ಲಿ ಕತ್ಲ ಬೀಳುತ್ತೆ, ಮತ್ತೆ ಮೈ ಕೈ ಎಲ್ಲ ಇದು ನಡುಗ್ತಾ ಇದೆ ಗುರುಜಿ. ಮೈ ಕೈ ಎಲ್ಲ ನಡುಗುತ್ತೆ, ಮತ್ತೆ ಜಾಸ್ತಿ ಮಾತಾಡಕ್ ಬರಲ್ಲ. ಎಲ್ರು ಟ್ಯೂಷನ್ ಕೋಚಿಂಗು ಅಂತ ಹೋಗ್ತಾರೆ ಗುರುಜಿ. ನನಗೂ ಮನೆಯಲ್ಲಿ ಸದಾ ಓದಕ್ ಆಗ್ತಾ ಇಲ್ಲ ಗುರುಜಿ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ನಾನು ಇವಾಗ ಸೆಕೆಂಡ್ ಇಯರ್ ಗುರುಜಿ. ಫಸ್ಟ್ ಇಯರ್ ಪಾಸ್ ಆಗಿದ್ದೀನಿ, ಸೆಕೆಂಡ್ ಇಯರ್ ಗುರುಜಿ. ಈಗ ಇನ್ನು ಚೆನ್ನಾಗಿ ಓದು, ತೊಂದರೆ ಇಲ್ಲ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಮುಂದೆ ಇನ್ನೂ ಒಳ್ಳೆ ವಿದ್ಯಾವಂತನಾಗೋನಿದ್ಯಾ ನೀನು. ನಿನ್ನ ಅದೃಷ್ಟ ರೇಖೆಗೆ ತಕ್ಕನಾಗಿ ನಾನು ಅನುಷ್ಠಾನ ಏನು ಮಾಡಬಹುದು ಅಂತ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಈ ಸತಿ ಒಂದ್ ಕೆಲಸ ಮಾಡು, ನಿಂದು ಮತ್ತೆ ನಿಮ್ಮ ತಾಯಿಯವ್ರ ಇಬ್ಬರ ಕಣ್ಣ ರೇಖೆನು ಫೋಟೋ ತೆಗೆಸ್ಬಿಟ್ಟು ಈಗ ಒಂದ್ಸತಿ ಕಳಿಸ್ಬಿಟ್ಟು ನಿನ್ನ ಪುನಃ ಇವತ್ತು ನಾನು ಏನ್ ಮಾತಾಡಿದ್ದೀನಿ ಇದಿಷ್ಟು ಪುನಃ ನೀನು ಒಂದ್ಸತಿ ಲೆಟರ್ ಅಲ್ಲಿ ಬರೆದು ನಿಮ್ಮ ಫೋನ್ ನಂಬರ್ನ ಬರೆದು ಕಳಿಸ್ಕೊಡಿ. ಖಂಡಿತ ನಾನು ಪುನಃ ಮಾತಾಡ್ತೀನಿ. ಯಾಕೆಂದ್ರೆ ನೀವು ಕಳಿಸಿರ್ತಕ್ಕಂಥ ಫೋಟೋನ ನಾನು ಈಗಾಗಲೇ ನೋಡಿರ್ತೀನಿ.
ಅದು ಬಹುಶಃ ನಿಮ್ಮಲ್ಲಿ ಕರೆಂಟ್ ಇಲ್ದಿರೋದ್ರಿಂದ ನನ್ನ ಈ ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಆಗಿರೋದಿಲ್ಲ. ಇಂತಹ ಸಮಸ್ಯೆನ ಹೆದರ್ಸಿರ್ತೀರಿ. ಅದಕ್ಕೋಸ್ಕರ ಈ ಬಾರಿ ಮತ್ತೊಮ್ಮೆ ಫೋಟೋ ಕಳಿಸ್ಕೊಡಿ, ಖಂಡಿತ ನಾನು ಮಾತಾಡ್ತೀನಪ್ಪ. ಧನ್ಯವಾದ ಅಮ್ಮ, ಒಳ್ಳೇದಾಗ್ಲಿ ನಿಮಗೆ. ವೀಕ್ಷಕರೇ, ನಾವೀಗ ರಾಜು ಬಾಬು ಅವ್ರಿಗೆ ಕರೆ ಮಾಡಿದ್ದೀವಿ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ರಾಜು ಬಾಬು ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮೂರು ಯಾವುದು? ನಮ್ದು ಧಾರವಾಡ. ಧಾರವಾಡ. ಸರಿ, ಗುರೂಜಿ ಇದ್ದಾರೆ. ನಿಮ್ ಸಮಸ್ಯೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಅವ್ರ ಹತ್ರ. ಹಲೋ, ನಮಸ್ಕಾರ ಸರ್. ನಮಸ್ಕಾರಪ್ಪ, ಹೇಳಿ. ನನಗೆ ಬಹಳ ತ್ರಾಸ ಇದೆ ರೀ. ಕೊಟ್ಟ ದುಡ್ಡು ಬರ್ತಾ ಇಲ್ಲ. ಆಮೇಲೆ ನನ್ನ ತೊಂದರೆ ಬಹಳ ಇದೆ ರೀ. ಉದ್ಯೋಗ ನಡೀತಾ ಇಲ್ಲ. ಚಿಂತೆ ಮಾಡಬೇಡಿ, ನಾನು ನಿಮ್ಮ ಕಾಗದ ಪೂರ್ತಿ ಓದಿದ್ದೇನೆ. ನಿಮ್ಮ ಕಾಗದ ಓದೇ ಇವತ್ತು ನಾವು ನಿಮಗೆ ಕರೆ ಮಾಡ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳು ಈಗಾಗಲೇ ನನಗೆಲ್ಲವೂ ಅರ್ಥವಾಗಿದೆ. ನಿಮ್ಮ ಸ್ವರತರಂಗದಲ್ಲಿ ಖಂಡಿತ ನಿಮ್ಮ ಸಮಸ್ಯೆ ಇರತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಾನು ನಿಮ್ಮಿಂದ ಇನ್ನು ನಿಮ್ಮ ಸ್ವರದಿಂದ ಆಲಿಕೆ ಮಾಡೋದಕ್ಕಿಂತ ನಿಮ್ಮ ಸಮಸ್ಯೆಗಳ ಬಗ್ಗೆ ಪೂರ್ತಿ ನಾನು ಅಧ್ಯಯನ ಮಾಡಾಯಿತು. ಈ ಸಮಸ್ಯೆಗಳ ಪರಿಹರಿಸ್ಕೊಳ್ಬೇಕಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಕೆಲವು ತಂತ್ರ ಭಾಗಗಳಿಂದ ಕೆಲವು ದೋಷಗಳು ನಿಮ್ಮ ಮೇಲೆ ಸಾಕಷ್ಟಿದೆ. ನಿಮ್ಮ ತುಂಬ ಹತ್ತಿರದವರೆ ಮಾಡಿರ್ತಕ್ಕಂಥ ಕೆಲವು ತಂತ್ರವಿದ್ಯೆಗಳು ಸಾಕಷ್ಟು ಇರೋದ್ರಿಂದ ನಿಮ್ಮ ದಿನಂಪ್ರತಿ ದಿನಕ್ಕೆ 3 ಬಾರಿ ಹೇಗೆ ಬಣ್ಣ ಬದಲಾಯಿಸುವಂಥ ಒಂದು ಪ್ರಾಣಿ ಇದೆಯೋ, ಒಂದು ಪಕ್ಷ, ಒಂದು ಪ್ರಾಣಿ ಇದೆಯೋ, ಆ ಪ್ರಕಾರವಾದಂಥ ಕಷ್ಟಗಳನ್ನು ದಿನಕ್ಕೆ 3 ಥರ ವಿಚಿತ್ರವಾದ ಕಷ್ಟಗಳು ಬರುತ್ತೆ ನಿಮಗೆ. ಯಾಕೆಂದ್ರೆ ಸಮಸ್ಯೆ ಬೆಳಿಗ್ಗೆ ಯಾರ ಹತ್ರ ಹೇಗೆ ಮಾತಾಡಿ ಹೋದ್ರೆ ಪರವಾಗಿಲ್ಲಪ್ಪ, ಇದೊಂದು ಸಮಸ್ಯೆಯಿಂದ ಹೊರಬಂದಿದ್ದೀನಿ ಅಂದರೆ 12:30 1 ಗಂಟೆ ಅಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ಎದುರಾಗಿರುತ್ತೆ ನಿಮಗೆ. ಇದನ್ನು ದಾಟ್ಕೊಂಡು ಹೊರಗಡೆ ಬಂದಿದ್ದೀನಿ ಅಂದರೆ 4:15 5 ಗಂಟೆಗೆ ಪುನಃ ಇನ್ನೊಂದು ಸಮಸ್ಯೆ ಎದುರಾಗಿರುತ್ತೆ. ಕೊನೆಗೆ ರಾತ್ರಿ ಆಯಿತು ಅಂದರೆ ಮನೆಗೆ ಸೇರೋದು ಬೇಡಪ್ಪ ನಾನು ಅನ್ನೋ ಮಟ್ಟಕ್ಕೆ ನಿಮಗೆ ತಲೆ ಕೆಡಿಸುತ್ತೆ. ಈ ಮಟ್ಟದ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ. ಆದರೆ ಇಂತಹ ಸಮಸ್ಯೆಗಳಿದ್ದಾಗ ಇದನ್ನು ಸಾಧ್ಯವಾದಷ್ಟು ಜೋಪಾನವಾಗಿ ಉಪಾಯವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ನೀವು. ಇದು ಮಾಡಬೇಕಾದಂತಹ ವಿಧಾನ, ಇದಕ್ಕೆ ಪರಿಹಾರ ನಾನು ಕೊಡ್ತಾ ಇದ್ದೇನೆ. ಒಂದು ಪೇಪರ್ ಪೆನ್ನು ತೆಗೆದುಕೊಳ್ಳಿ. ನಾನು ಹೇಳ್ತಕ್ಕಂಥದ್ದನ್ನು ಬಹಳ ನಿಧಾನವಾಗಿ ಸರಿಯಾಗಿ ಕರೆಕ್ಟಾಗಿ ಬರ್ಕೊಳ್ಳಿ, ವ್ಯತ್ಯಾಸ ಮಾಡ್ಕೋಬೇಡಿ. ಕರೆಕ್ಟಾಗಿ 18 ದಿನ ಕಾಲ, 18 ದಿನ ಮಾಡ್ತಕ್ಕಂಥ ಒಂದು ಅನುಷ್ಠಾನ, 18 ದಿವಸ ಈ ಅನುಷ್ಠಾನ ಮಾಡಬೇಕು. 18 ದಿವಸ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ತಲೆಗೆ ಸ್ನಾನ ಮಾಡಬೇಕು. ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ 1 ಉದ್ದರಣೆಯಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಹಾಲು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ. ತಲೆ ಮೇಲೆ ಮೊದಲು ಹಾಲು ಹಾಕೊಳ್ಳಿ, ಆಮೇಲೆ ನೀರು ಹಾಕೊಳ್ಳಿ. ನಿಮ್ಮ ಇಷ್ಟ ಶಾಂಪೂ ಮತ್ತು ಸೀಗೆಕಾಯಿ ಏನು ಬೇಕಾದ್ರೂ ಹಾಕೊಳ್ಳಿ, ಸೋಪು ಅದೇನು ಬೇಕಾದ್ರೂ ಹಾಕೋಬಹುದು. ಯಾಕೆಂದ್ರೆ ಹಾಲು ತಲೆಗೆ ಹಾಕೊಳ್ಳಿ ಅಂತ ತಲೆ ಸ್ಮೆಲ್ ಬರಬಾರ್ದು, ಅದಕ್ಕೋಸ್ಕರ. ಹಾಲಲ್ಲಿ ಸ್ನಾನ ಆದ ನಂತರ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಹತ್ರ ಬಂದು ದೇವ್ರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಂತಹ ವಿಧಾನದಲ್ಲಿ 4 ಮಣ್ಣಿನ ಹಣತೆಯಿಂದ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ. 4 ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿ. ಮತ್ತೆ ಬೆಳಿಗ್ಗೆ 1 ಹಿಡಿಯಷ್ಟು ಕಡಲೆಕಾಳು, 1 ಹಿಡಿಯಷ್ಟು ಉದ್ದಿನಬೇಳೆ, ಹೌದು 1 ಹಿಡಿಯಷ್ಟು ಉದ್ದಿನಬೇಳೆ, 1 ಹಿಡಿ ಉದ್ದಿನಬೇಳೆ, ಹಾ, ಮತ್ತೆ ಇನ್ನೊಂದು ಹಿಡಿಯಷ್ಟು ಹುರುಳಿ, 1 ಹಿಡಿ ಹುರುಳಿ. ಇದು ಬೆಳಿಗ್ಗೆ 3 ಧಾನ್ಯ. 3 ಕುದುರೆಗಳಿಗೆಲ್ಲ ಹಾಕ್ತಾರಲ್ಲ ಅದು, ಹೌದು. ಅಂದ್ರೆ ಅದನ್ನ ಮನುಷ್ಯರು ತಿಂತಾರೆ. ಹುರುಳಿ ಆಹಾರ ಪದಾರ್ಥನೇ ಅದು. ಆದ್ರೆ ನಿಮಗೆ ಅರ್ಥವಾಗ್ಲಿ ಅಂತ ನಾನು ಕುದುರೆಗಳಿಗೆ ತೋರಿಸಿದ್ದೀನಿ. ಆದ್ರೆ ಮನುಷ್ಯರು ತಿಂತಾರೆ, ಮನುಷ್ಯರು ತಿನ್ನುವಂಥದ್ದೇ ಅದು. ಬಹಳ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು. ಹಾ, ಆಮೇಲೆ ಈ 3ರಲ್ಲೂ 1 ರೂಪಾಯಿ ದಕ್ಷಿಣ ಇಟ್ಟಿರಿ. 1 ರೂಪಾಯಿ. ಇದು ಪೂರ್ವಾಭಿಮುಖವಾಗಿ ಕೂತು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು. ಜೊತೆಗೆ ಇದರ ಮಧ್ಯದಲ್ಲಿ ಈ ಒಂದು ಅನುಷ್ಠಾನ ಮಾಡೋ ಸಮಯದಲ್ಲಿ ನೀವು ಮೊಸರು ಮತ್ತೆ ಅಕ್ಕಿ ಹಿಟ್ಟು, ಅಂದ್ರೆ ಅಕ್ಕಿ ರೈಸ್ ಪೌಡರ್ ಇರ್ತಕ್ಕಂತಹ ಯಾವುದೇ ಪದಾರ್ಥ ತಿನ್ನಬಾರ್ದು. ಮೊಸರು ಮತ್ತೆ ಅಕ್ಕಿ ಹಿಟ್ಟು. ಮೊಸರು ಅಕ್ಕಿ ಹಿಟ್ಟು ಬಿಡಿ. ಇದನ್ನ 18 ದಿವಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಸೇಮ್ ಇದೇ ತರ ಮಾಡ್ಕೊಂಡು ಹೋಗಿ. ಬೆಳಿಗ್ಗೆ ಏನ್ ಮಾಡ್ತೀರಿ ಅದನ್ನೇ ಪುನಃ ಸಾಯಂಕಾಲ ಮಾಡಬೇಕು. ಮತ್ತೆ ಈ ಮಧ್ಯದಲ್ಲಿ 18 ದಿವಸದ ಮಧ್ಯಭಾಗದಲ್ಲಿ 3 ಬಾರಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ಅನ್ನ ಮಾಡಿಸಿ. ನಿಮ್ಮ ಮನೆಯಲ್ಲಿ ಮಣ್ಣಿನ ಕುಡಿಕೆಯಲ್ಲಿ ಒಂದು ಸಣ್ಣದು ಮಣ್ಣಿನ ಕುಡಿಕೆ ತಗೊಳ್ಳಿ, ಇಷ್ಟಪದ್ದು ಅದ್ರಲ್ಲಿ ಅನ್ನ ಮಾಡಿಸಿ. ಅನ್ನ ಮಾಡಿಸಿ ಅಕ್ಕಿಯನ್ನ ಹಾಕ್ಬಿಟ್ಟು 3 ಸತಿ ತೊಳೆದು ಅನ್ನ ಮಾಡಬೇಕು. 3 ಸರಿ ತೊಳಿಬೇಕ್ರಿ. ಅಕ್ಕಿ 3 ಸತಿ ತೊಳೆದು ಆಮೇಲೆ ಅನ್ನ ಮಾಡಬೇಕು. ಅದು 1 ಹಿಡಿ ಅಷ್ಟು ಮಾತ್ರ ಅಕ್ಕಿ ಹಾಕ್ಬೇಕು, ಜಾಸ್ತಿ ಅಕ್ಕಿ ಹಾಕುವ ಅವಶ್ಯಕತೆ ಇಲ್ಲ. ಅನ್ನ ಮಾಡಿದಾದ ನಂತರ ಅನ್ನದ ಪಾತ್ರೆ ಮೇಲೆ 4 ಬಿಳಿ ಎಕ್ಕದ ಹೂವು ಇಡಿ. ಅನ್ನದ ಪಾತ್ರೆ ಮೇಲೆ ಬಿಳಿ ಎಕ್ಕದ ಹೂವು. 4 ಬಿಳಿ ಎಕ್ಕದ ಹೂವು. 1 ತಾಮ್ರದ ಮಳೆ. 1 ತಾಮ್ರದ ಮಳೆ. ಇದನ್ನ ಇಟ್ಟು ಮನೆಗೆ ದೃಷ್ಟಿ ತೆಗಿತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೃಷ್ಟಿ ತೆಗೆದುಕೊಂಡು ಯಾರು ತುಳಿದಂತ ಸ್ಥಳ ಸ್ವಲ್ಪ ದೂರ, ನಿಮ್ಮ ಊರಿಂದ ಸ್ವಲ್ಪ ಹೊರಗಡೆ
ಅಂತ ಕಡೆ ತೆಗೆದುಕೊಂಡೋಗಿ ಅನ್ನದ ಕುಡಿಕೆಯನ್ನು ಹಾಗೆ ಇಟ್ಟು ಬಂದ್ಬಿಡಿ. ಹ್ಞೂ ಗುರುಜಿ. ಇದಿಷ್ಟನ್ನ 3 ಸತಿ ಅಥವಾ 4 ಸತಿ ಮಾಡಿ 18 ದಿವಸಗಳ ಮಧ್ಯದಲ್ಲಿ ಯಾವಾಗಾದರೂ ಮಾಡಿ. ಹ್ಞೂ ಗುರುಜಿ. ಇದೆಲ್ಲ ಆದ ನಂತರ ಮನೆಯಲ್ಲಿ ಪ್ರತಿದಿನ ನೀವು ಧಾನ್ಯಗಳನ್ನು ಇಟ್ಟಿರ್ತೀರಲ್ಲ, ಹ್ಞೂ ರೀ. ಆ ಇಟ್ಟಿರ್ತಕ್ಕಂಥ ಧಾನ್ಯನ ನಿಮ್ಮ ಊರಲ್ಲೇ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾಗಲಿ ಅಥವಾ ಯಾವುದಾದ್ರು ಶಕ್ತಿ ದೇವಸ್ಥಾನ, ದೇವಿ ದೇವಸ್ಥಾನಕ್ಕಾಗಲಿ ಅದನ್ನು ಪೂರ್ತಿ ತೆಗೆದುಕೊಂಡು ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿ. ಹ್ಞೂ ರೀ. ಇದಾದ ನಂತರ ಒಮ್ಮೆ ಸಮುದ್ರ ಸ್ನಾನ ಮಾಡ್ಕೊಂಡು ಬನ್ನಿ. ಹ್ಞೂ ರೀ. ಸಮುದ್ರ ಸ್ನಾನಕ್ಕೆ ಹೊರಟಾಗ ನೀವು ಹಾಕಿರ್ತಕ್ಕಂಥ ವಸ್ತ್ರಗಳನ್ನು ಸ್ನಾನ ಆದ ನಂತರ ಅಲ್ಲೇ ವಿಸರ್ಜನೆ ಮಾಡಿ ಬೇರೆ ವಸ್ತ್ರನ ಧರಿಸ್ಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಶಿವನ ಮುಂದೆ ಒಂದು ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಒಂದಿಬ್ಬರಿಗೆ ಊಟ ಕೊಡಿಸಿ ಮನೆಗೆ ಬನ್ನಿ. ಹ್ಞೂ ಸರ್. ಇದಿಷ್ಟನ್ನ ನೀವು ಕ್ರಮವಾಗಿ ಮಾಡಿದ್ದೇ ಆದರೆ ಹ್ಞೂ ರೀ. ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ನೀವು ಯಾವ ಒಂದು ಸಮಸ್ಯೆಗಳಲ್ಲಿ ಇದ್ದೀರೋ, ಯಾವ ಕಷ್ಟ ಇಟ್ಕೊಂಡು ನನ್ನ ಹತ್ರ ಇವತ್ತು ಕಾಗದ ಬರ್ತಿದ್ದೀರೋ, ಖಂಡಿತವಾಗ್ಲೂ ಹೇಳ್ತೀನಿ ನೀವು ಬಹಳಷ್ಟು ಅಭಿವೃದ್ಧಿ ಆಗ್ತೀರಿ, ಚೆನ್ನಾಗಿರ್ತೀರಿ. ಮುಂದೊಂದು ದಿವಸ ನೀವೇ ಹೇಳ್ತೀರಿ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ. ಅಂತಹ ಒಂದು ಸ್ಥಿತಿ ನಿಮ್ಮದು ಬರುತ್ತೆ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ರಾಜು ಬಾಬು ಅವರೇ. ನೀವು ಯಾವ ಅನುಷ್ಠಾನವನ್ನ ಮಾಡಬೇಕು ಅಂತ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಮಾಡಿ, ಶುಭವಾಗ್ಲಿ ನಿಮಗೆ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಕರ್ಕಾಟಕ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ನೀವು ವ್ಯವಹಾರಗಳು ಮಾಡಬೇಕಾಗತ್ತೆ. ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ ಅಂದರೆ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣನ ಯಥೇಚ್ಛವಾಗಿ ಖರ್ಚು ಮಾಡ್ತಕ್ಕಂಥ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಒಮ್ಮೆ ಖರ್ಚು ಮಾಡಿ ಹಾಳು ಮಾಡಿದಂಥದ್ದು ಪುನಃ ಬರೋದು ಕಷ್ಟ. ಹಾಗೆ ಇವತ್ತಿನ ದಿವಸ ಭಾಳ ಜೋಪಾನವಾಗಿರಬೇಕು. ನಿಮ್ಮ ಮನಸ್ಸನ್ನು ಸ್ಥಿಮಿತವಾಗಿ ಇಟ್ಕೊಂಡಿರಬೇಕು. ನಿಮ್ಮ ಮನಸ್ಸನ್ನು ಹುಚ್ಚಂತೆ ಬಿಟ್ಟರೆ ಇರ್ತಕ್ಕಂಥ ಹಣನೂ ಕಳ್ಕೊಳ್ತೀರಿ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ತೀರಿ, ಮನಸ್ಸಿಗೂ ಸಹಿತ ನೊಂದುಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ನಿಮ್ಮ ರಾಶಿ ಫಲದಲ್ಲಿ ಅಂತಹ ಯಶಸ್ಸಿಲ್ಲ. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅತಿಯಾದಂಥ ಶೀತ ಬಾಧೆಯಿಂದ ನರಳುವಂಥದ್ದು, ತಲೆನೋವಿಂದ ಒದ್ದಾಡುವಂಥದ್ದು ಸಹಿತ ಇವತ್ತು ನಿಮ್ಮ ರಾಶಿಯಲ್ಲಿ ಕಂಡು ಬರ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಶಿವನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಜೊತೆಗೆ ಚಂದ್ರಶೇಖರನ ಆಲಯಕ್ಕೆ ಹೋಗಿ ಶ್ವೇತ ಪುಷ್ಪದಿಂದ ಅಂದರೆ ಬಿಳಿ ಹೂವಿನಿಂದ ಅರ್ಚನೆ ಮಾಡಿಸೋದ್ರಿಂದ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಯ ನಕ್ಷತ್ರಚಾರ ಪ್ರಕಾರ ಯೋಗ ಅಂತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ಪ್ರತಿದಿನದಂತೆ ಒಂದಲ್ಲ ಒಂದು ಸಮಸ್ಯೆ ನೋಡೋ ನಿಮಗೆ ಇವತ್ತು ನಿಮ್ಮ ಅದೃಷ್ಟದ ದಿನ ಅಂತ ಹೇಳ್ಬೋದು. ಇವತ್ತು ಗುರುಗಳ ಆಶೀರ್ವಾದದಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ನೆನೆಸಿರ್ತಕ್ಕಂಥ ಕೆಲಸಗಳನ್ನು ಅತಿ ಶೀಘ್ರವಾಗಿ ಕೈಗೆತ್ಕೊಳ್ತೀರಿ. ಇವತ್ತು ನಿಮ್ಮ ಅದೃಷ್ಟದ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ ಚಂದ್ರ ಮತ್ತು ಕುಜ ಇರತಕ್ಕಂಥ ಸ್ಥಾನ ಮಹತ್ತರವಾಗಿದೆ. ಕುಜ ಚಂದ್ರ ಯೋಗ ಇದ್ದಾಗ ಯಾವ ಕೆಲಸಗಳನ್ನು ಬೇಕಾದ್ರೂ ಸಿದ್ಧಿಸ್ಕೊಳ್ಬಹುದು. ಅಂತಹ ಒಂದು ಸಿದ್ಧಿ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲೂ ಮನಸ್ಸಿಗೆ ಸಂಬಂಧಪಟ್ಟಂಗೂ ಮತ್ತು ನೀವು ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಧೈರ್ಯದಿಂದ ನೀವು ಮುಂದೆ ಹೊರಟ್ರೆ ಖಂಡಿತ ಅನುಕೂಲ. ಆದರೆ ಅಧೈರ್ಯತನ ಅಂತಕ್ಕಂಥದ್ದು ಬೆಳಗಿನಿಂದಲೇ ನಿಮ್ಮನ್ನು ಕಾಡ್ತಾ ಬರುತ್ತೆ. ಜೊತೆಗೆ ನೀವು ತೆಗೆದುಕೊಳ್ತಕ್ಕಂಥ ಆಹಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ತೀರಾ, ಅಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ಸೃಷ್ಟಿಸ್ಕೊಳ್ತೀರಿ. ಜೊತೆಗೆ ನೀವು ಯಾರು ನಮ್ಮವರು, ನಮ್ಮ ಜನ ಅಥವಾ ನಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಅಥವಾ ನನ್ನ ಸ್ನೇಹಿತರು, ಬಂಧುವರ್ಗದ ಜನ ಅಂತ ನೀವು ಯಾರು ನಂಬ್ತೀರಿ ಅವ್ರ ಕಡೆಯಿಂದನೇ ನಿಮಗೆ ಮೋಸ ಆಗ್ತಕ್ಕಂಥದ್ದು ಸಹಿತ ಸಾಕಷ್ಟು ಕಂಡು ಬರುತ್ತೆ. ಸ್ವಲ್ಪ ಜೋಪಾನವಾಗಿ ನಡೆದರೆ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿಪ್ಪ. ಧನ್ಯವಾದ ಗುರೂಜಿ. ವೀಕ್ಷಕರೇ, ಇನ್ನು ಪ್ರತಿಯೊಬ್ಬರ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಇನ್ನು ತಂತ್ರ ಮಂತ್ರದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿರುವಂಥ ಇನ್ನು ನಿಮ್ಮ ಮನೆಯ ಅಂಗಳದಲ್ಲೇ ಇರುವಂಥ ವಿಶೇಷವಾದ ವನಸಿರಿ ಹಾಗೆ ಕಾಯಿ ಯಾವುದು ಅಂತ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರೂಜಿ, ಈಗ ಮನೆಯಂಗಳದಲ್ಲೇ ಇರುವಂಥ ಎಲ್ಲರ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಬೇಕಾಗುವಂಥ ಇನ್ನು ಮಂತ್ರ ತಂತ್ರದಲ್ಲಿ ಸಾಕಷ್ಟು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿರುವಂಥ ವಿಶೇಷವಾದ ವನಸಿರಿ ಹಾಗೆ ಕಾಯಿ ಯಾವುದು ಅಂತ ತಿಳಿಸ್ಕೊಡಿ. ಇದನ್ನು ಕಾಯಿ ಅನ್ನೋದಕ್ಕಿಂತ ಹಣ್ಣು ಅನ್ಬೇಕು. ಯಾಕೆಂದರೆ ಕಾಯಿಂದಲೂ ಉಪಯೋಗ, ಹಣ್ಣಿಂದಲೂ ಉಪಯೋಗ, ಎಲೆಯಿಂದಲೂ ಉಪಯೋಗ, ಅದರ ಕೊಂಬೆ ರೆಂಬೆಗಳಲ್ಲೂ ಉಪಯೋಗ, ಅದರಿಂದ ಬರ್ತಕ್ಕಂಥ ಆ ಒಂದು ವನಸಿರಿಯಲ್ಲಿ ಉದ್ಭವಿಸ್ತಕ್ಕಂಥ ಮುಳ್ಳಿನಿಂದಲೂ ಅನುಕೂಲ. ನೋಡಿ ದೈವ ಸೃಷ್ಟಿ ಹೇಗಿದೆ. ಇದು ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಅಂದರೆ ರಕ್ತ ಬೀಜಾಸುರನ ಸಂಹಾರ ಕಾಲದಲ್ಲಿ ಉದ್ಭವಿಸಿದ್ದು ಅಂತ ಇದಕ್ಕೆ ಒಂದು ಪ್ರತೀತಿ ಇದೆ.
ಯಾವುದೇ ಒಂದು ಶಕ್ತಿ ದೇವಸ್ಥಾನಗಳಲ್ಲೂ ಸಹಿತ, ಯಾವುದೇ ಒಂದು ದೇವಾಲಯಗಳಲ್ಲಾದರೂ ಸಹಿತ ಒಳ್ಳೆಯದಕ್ಕಾಗಲಿ, ಶುಭ ಸಮಾರಂಭಗಳಲ್ಲಿ, ಶುಭ ಮತ್ತು ಅಪರ ಪೂರ್ವಾಪರಗಳಲ್ಲಿ, ಶುಭ ಸಮಾರಂಭ ಇರ್ಬೋದು ಅಥವಾ ಅಪರ ಕರ್ಮಗಳಾಗ್ಬೋದು, ಅಲ್ಲೂ ಸಹಿತ ಇದರ ಪ್ರಧಾನವಾದಂತಹ ಒಂದು ಪಾತ್ರ ಇದೆ. ಇದಿಲ್ಲದಿರತಕ್ಕಂತಹ, ಅಂದರೆ ಈ ಒಂದು ಹಣ್ಣು ಇಲ್ಲದಂಥ ಸ್ಥಳವೇ ಇಲ್ಲ. ಪ್ರತಿಯೊಂದು ಸ್ಥಳದಲ್ಲೂ ಇದೆ. ಜನನ ಭಯ ಬೀಳಿಸ್ಬೇಕಾ? ಭಯ ಬೀಳಿಸುತ್ತೆ. ಜನನ ಉದ್ಧಾರ ಮಾಡಬೇಕಾ? ಉದ್ಧಾರ ಮಾಡುತ್ತೆ. ಜನನ ನಾವು ಇದನ್ನು ಯಾವ ಪ್ರಕಾರ ಉಪಯೋಗಿಸ್ಕೊಳ್ತೀವೋ ಆ ಪ್ರಕಾರ ಅದು ಕೆಲಸ ಮಾಡುತ್ತೆ. ಇಂಥ ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿಯಿಂದ ಬರ್ತಕ್ಕಂಥ ಹಣ್ಣನ್ನು ನಾವು ಸಾಧ್ಯವಾದಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕೇ ವಿನಃ ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಆದರೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಸುಮ್ಮನೆ ಭಯ ಬಿಡಿಸೋಕ್ಕೆ ಉಪಯೋಗಿಸೋದು ಸಾಕಷ್ಟು ಆಗಿಬಿಟ್ಟಿದೆ. ಸುಮ್ಮನೆ ಆದರೂ ಮನೆ ಹತ್ರ ಇಡ್ತಕ್ಕಂಥದ್ದು, ಅದನ್ನು ಭಯ ಬೀಳಿಸ್ತಕ್ಕಂಥದ್ದು. ನಿಜಕ್ಕೂ ಇದರ ಒಳಾರ್ಥ ತಿಳ್ಕೊಂಡು ಇದರಿಂದ ಏನು ಮಾಡಬೇಕು ಬಿಡಬೇಕು, ಇದನ್ನು ಏನು ಮಾಡಿದ್ರೆ ಸರಿ ಬರುತ್ತೆ, ಅಥವಾ ಯಾವ ಒಂದು ಕೆಲಸ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಬೇಕು ಅಂತಕ್ಕಂಥ ಚಿಂತನೆ ಇಲ್ದಿರ ಬರೀ ಬೇಡದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾ ಎಲ್ಲೋ ಒಂದು ಕಡೆ ಭಯಭೀತರನ್ನಾಗಿ ಮಾಡತಕ್ಕಂಥದ್ದು, ಭಯದಿಂದ ವರ್ತನೆ ಬಳಸತಕ್ಕಂಥ ರೀತಿಗೆ ಬೇಕಾದಾಗ ಇಂಥದ್ದರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ನಮ್ಮಲ್ಲಿ ಸಾಕಷ್ಟು ಜನ ಮಾಡ್ತಾರೆ. ಇನ್ನು ಸಾಕಷ್ಟು ಜನ ವ್ಯಾಪಾರ ಸ್ಥಳಗಳಲ್ಲಿ ತಮ್ಮ ವ್ಯಾಪಾರ ವೃದ್ಧಿಗೂ ಸಹಿತ ಇದರ ಸಹಾಯ ತೆಗೆದುಕೊಳ್ತಾರೆ. ಇನ್ನು ವಾಸ್ತುವಿನಲ್ಲಿ ವಾಸ್ತು ದೋಷ ನಿವಾರಣಾರ್ಥವಾಗೂ ಸಹಿತ ಇದರ ಫಲ ಬೇಕು. ಇಂಥ ಒಂದು ವಿಶೇಷವಾದಂತಹ ಗುಣ ಇರತಕ್ಕಂಥ ಈ ಒಂದು ಹಣ್ಣು ಭಾಳ ವಿಶೇಷ. ಇದು ಪ್ರತಿಯೊಬ್ಬರ ವಾಸ್ತುವಲ್ಲಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಇದನ್ನು ಹಾಕ್ಕೊಳ್ಬೋದು. ಅಂದರೆ ಇದು ಎಲ್ಲ ಕಡೆ ಬೆಳೀತಕ್ಕಂಥ ಒಂದು ವನಸಿರಿ. ಇಂಥದ್ರಿಂದ ತಂತ್ರ ಮಂತ್ರ ಯಂತ್ರಗಳನ್ನು ಸಹಿತ ಹೊಡೆದೋಡಿಸ್ಬೋದು. ಅಂಥ ವಿಶೇಷತೆ ಇರ್ತಕ್ಕಂಥ, ವಿಶೇಷವಾಗಿ ಗುಣ ಇರ್ತಕ್ಕಂಥ ವಸ್ತು ಯಾವುದು, ಅಂತಹ ವಿಶೇಷವಾಗಿರ್ತಕ್ಕಂಥ ಹಣ್ಣು ಯಾವುದು? ಅದೇ ನಿಂಬೆಹಣ್ಣು. ನಿಂಬೆಹಣ್ಣು ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಒಂದು ಆನಂದ ಇದೆ. ನಿಂಬೆಹಣ್ಣಲ್ಲಿ ಏನಪ್ಪ ಅಂತ ತಿಳ್ಕೊಬೇಡಿ. ನಿಂಬೆಹಣ್ಣನ್ನು ಮೂರ್ಖ ಅನ್ಕೋಬೇಡಿ. ನಿಂಬೆಹಣ್ಣು ಬಿಡಪ್ಪ ಅದಕ್ಕೊಂದು 50 ಪೈಸೆ ಸಿಕ್ಕರೆ ಸಿಗುತ್ತೆ ಅನ್ಕೋಬೇಡಿ. ನಿಂಬೆಹಣ್ಣಲ್ಲಿ ಅಷ್ಟೇ ಆತಂಕ ಇದೆ, ಭಯ ಇದೆ, ಮನಸ್ಥಿತಿ ಇದೆ, ನೆಮ್ಮದಿ ಇದೆ, ಆತಂಕ ಇದೆ, ಮತ್ತು ಅದರಿಂದ ಅಭಿವೃದ್ಧಿ ಇದೆ. ನಿಂಬೆಹಣ್ಣು ಒಂದಿದ್ರೆ ಸಾಕು, ಎಂಥ ದೃಷ್ಟಿದೋಷ ಇದ್ರೂ ಹೊಡೆದೋಡಿಸ್ಬೋದು. ಹಾಗೆ ಒಂದು ನಿಂಬೆಹಣ್ಣು ಸಾಕು, ಎಂಥ ಒಬ್ಬ ವ್ಯಕ್ತಿನ ಬೇಕಾದ್ರೂ ಭಯಾಡಿಸ್ಬೋದು. ಆದರೆ ಭಯಾಡಿಸ್ಲಿಕ್ಕಷ್ಟೇ, ತಂತ್ರವಿದ್ಯೆ ಮಾಡಲಿಕ್ಕಲ್ಲ. ಹಿಂದೆ ಸಾಕಷ್ಟು ಜನ ಒಳ್ಳೆ ಮಾಂತ್ರಿಕರಿದ್ದರು, ಒಳ್ಳೆ ವಿದ್ಯಾವಂತರಿದ್ದರು, ಘನ ಪಂಡಿತರಿದ್ದರು, ಘನಪಾಠಿಗಳಿದ್ದರು. ಅವರು ಈ ನಿಂಬೆಹಣ್ಣಿನ ಬಗ್ಗೆ ಭಾಳಷ್ಟು ಕೆಲಸಗಳನ್ನು ಮಾಡ್ತಿದ್ರು. ಆದರೆ ಇವತ್ತಿನ ದಿವಸ ಅಂತಹ ವಿದ್ಯಾವಂತರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ಅಂತಹ ವಿದ್ಯಾವಂತರು ಕಡಿಮೆ ಆಗಿದ್ದಾರೆ. ನೀವು ಯಾರೂ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಯಾರೂ ಈ ತರಹವಾದಂಥ ಒಂದು ಕೆಟ್ಟ ಪ್ರಯೋಗಗಳನ್ನು ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಂಥದ್ದೇ ನಿಂಬೆಹಣ್ಣನ್ನು ಭಗವಂತನ ಸಾನ್ನಿಧ್ಯದಲ್ಲಿ, ಒಂದು ಶಕ್ತಿ ಆಲಯದಲ್ಲಿ, ಪ್ರಸನ್ನಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಅಥವಾ ಒಂದು ದೇವಿ ಆಲಯದಲ್ಲಿ, ಅಲ್ಲಿ ನಿಂಬೆಹಣ್ಣನ್ನು ದೇವರು ಪಾದ ಮುಟ್ಟಿಸಿ ನಾವು ಒಂದು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಸಾಕಷ್ಟು ಯಶಸ್ಸಿದೆ. ಇದೇ ಒಂದು ನಿಂಬೆಹಣ್ಣನ್ನು ಯಾವ ಪ್ರಕಾರ ನಮ್ಮ ಸಮಸ್ಯೆಗಳಿದ್ದಾಗ ಸಮಸ್ಯೆಗಳಿಂದ ಹೊರ ಬರ್ಬೋದು, ಹೇಗೆ ಬರುತ್ತೆ ಅನ್ನೋದಕ್ಕೆ ನಾನು ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದ ಗುರೂಜಿ. ವೀಕ್ಷಕರೇ, ಆ ವಿಶೇಷವಾದ ವನಸಿರಿ ನಿಂಬೆಹಣ್ಣು ಹಾಗೆ ನಿಂಬೆ ಗಿಡ ಅಂತ ಗೊತ್ತಾಯ್ತಲ್ಲ, ಇದರಿಂದ ಇನ್ನಷ್ಟು ಉಪಯೋಗವನ್ನು ಹೇಗೆ ಪಡ್ಕೊಳ್ಬಹುದು ಅಂತ ತಿಳ್ಕೊತಾ, ಜೊತೆಗೆ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗೊಂದು ಪತ್ರವನ್ನು ನಾನು ಓದ್ತಾ ಇದ್ದೀನಿ. ಲೀಲಾ ರಮೇಶ್ ಅವರು ನಮಗೆ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಗುರೂಜಿ ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಗುರೂಜಿ, ನಾವು ಈ ಕಷ್ಟ ಅವಮಾನಗಳನ್ನು ಅನುಭವಿಸ್ತಾ ಇನ್ನೂ ಬದುಕಬೇಕಾ ಗುರೂಜಿ? ನನ್ನ ಜೀವನದಲ್ಲಿ ಹುಟ್ಟಿದಾಗಿನಿಂದ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಇದು ನನ್ನ ಹಿಂದಿನ ಜನ್ಮದ ಪಾಪವಾ, ಇಲ್ಲ ದೇವರ ಹರಕೆ ತೀರಿಸದೇ ಇರೋದೇ ಇದಕ್ಕೆ ಕಾರಣವಾ? ನಮ್ಮ ಮನೆ ದೇವರು ಕರುಪ್ಪಣ ಸ್ವಾಮಿ ಗುರೂಜಿ, ದಯವಿಟ್ಟು ಎಲ್ಲಿ ತೊಂದರೆ ಆಗಿದೆ, ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಡಿ ಅಂತ ಲೀಲಾ ರಮೇಶ್ ಅವರು ಕೇಳ್ಕೊಂಡಿದ್ದಾರೆ. ಗುರೂಜಿ, ಲೀಲಾ ರಮೇಶ್ ಅವರೇ, ನೀವು ಬರೆದಿರ್ತಕ್ಕಂಥ ನಿಮ್ಮ ಕಾಗದ ಜೊತೆಗೆ ನಿಮ್ಮ ಕಣ್ಣರೇಖೆಗಳ ಪ್ರಕಾರ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಬರೆದಿದ್ದೀರಿ. ಜೊತೆಗೆ ನಿಮ್ಮ ಮನೆ ದೇವರ ಒಂದು ಸಂಕಲ್ಪ ನಿಂತಿರೋದ್ರಿಂದ ನಮಗೆ ಈ ತರಹ ಅನಾನುಕೂಲ ಆಗ್ತಾ ಇದೆಯಾ ಅಂತ ಬರೆದಿದ್ದೀರಿ. ಭಗವಂತನ ದೃಷ್ಟಿಯಲ್ಲಿ ನಾವು ಸಂಕಲ್ಪ ಮಾಡಿ ಆ ಕೆಲಸಗಳನ್ನು ಮಾಡದಿದ್ದಾಗ ಖಂಡಿತ ಅದರಿಂದ ನಮಗೆ ತೊಂದರೆ ಆಗುತ್ತಾ, ಸಮಸ್ಯೆ ಆಗುತ್ತಾ ಅಂತಂದಾಗ ಖಂಡಿತ ಸಮಸ್ಯೆ ಆಗೋದಿಲ್ಲ. ಹಾಗಂತ ಹುಚ್ಚಾಪಟ್ಟೆ ಸಂಕಲ್ಪಗಳು ಮಾಡ್ತಕ್ಕಂಥದ್ದು, ಸಿಕ್ಕಿದ ಕಡೆಯೆಲ್ಲ ಅರಿಕೆ ಮಾಡ್ತಕ್ಕಂಥದ್ದು,
ನಾಲಿಗೆ ಮೇಲೆ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ಏನೇನಾದರೂ ಮಾತಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಾದ್ದಲ್ಲ. ಈ ಸಂಕಲ್ಪ ಮಾಡ್ತಕ್ಕಂಥದ್ದು, ಜವಾಬ್ದಾರಿಯುತವಾದಂಥ ರೀತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಾನು ಯಾರಿಗಾದರೂ ಒಬ್ರಿಗೆ ಮಾತು ಕೊಟ್ಟು ಮಾತಿನ ಪ್ರಕಾರ ನಡ್ಕೊಳ್ದಿರ ಇದ್ದಾಗ ಖಂಡಿತ ಸಮಸ್ಯೆಗಳಾಗ್ಬೋದು. ಆದರೆ ಭಗವಂತನ ದೃಷ್ಟಿಯಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಲಿಲ್ಲ, ಅದಕ್ಕೆ ನಮಗೆ ಕಷ್ಟ ಆಗ್ತಿದೆ ಅಂದರೆ ಅದು ಖಂಡಿತ ಸುಳ್ಳಿನ ಮಾತು. ಅದು ಯಾರೊಬ್ಬರ ಜೀವನದಲ್ಲೂ ಆಗಲ್ಲ. ಪ್ರತಿಯೊಂದು ವಿಚಾರವೂ ಸಹಿತ ಭಗವಂತನ ಚೆನ್ನಾಗಿ ಗೊತ್ತಿದೆ. ನೀವು ಅನುಷ್ಠಾನಗಳನ್ನು ಮಾಡಿಲ್ಲ ಅಂದರೆ ಅನುಷ್ಠಾನ ಯಾಕೆ ಮಾಡಲಿಲ್ಲ ಅಂತಕ್ಕಂಥ ಒಂದು ಪರಿಣಿತಿ, ಅಲ್ಲಿರ್ತಕ್ಕಂಥ ಸಮಸ್ಯೆ ಏನಿದೆ ಅನ್ನೋದನ್ನು ಭಗವಂತನಿಗೆ ಗೊತ್ತಿದೆ. ಆದರೆ ಸಾಮಾನ್ಯರಾದಂಥ ಮಾನವರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಮಾನವರ ಹತ್ರ ನೀವೇನಾದರೂ ಒಂದು ಕಮಿಟ್ ಆದರೆ, ನಿಮಗೆ ಇಂಥದ್ದು ಮಾಡಿಕೊಡ್ತೀನಿ, ಇಂಥದ್ದು ಕೊಡ್ತೀನಿ, ಸ್ಟಡ ಕೊಡ್ತೀನಿ, ಇದು ಮಾಡ್ತೀನಿ ಅಂದರೆ ಯಾಕೆ ಮಾಡಲಿಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ನೀವು ಕೊಡೋ ತನಕ ಬಿಡದಿರ ನಿಮ್ಮ ಹಿಂದೆ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಕತೆ, ಅಂದರೆ ಒಬ್ಬ ಮನುಷ್ಯರ ಕತೆ ಮಾತ್ರ ಆಗುತ್ತೆ. ಆದರೆ ಭಗವಂತನ ಹತ್ರ ಸಂಕಲ್ಪ ಮಾಡಿದಾಗ ಆ ಸಂಕಲ್ಪ ಪರಿಪೂರ್ತಿ ಆಗಬೇಕಾದ್ರೆ ನಮ್ಮಲ್ಲ ಶಕ್ತಿ ಬೇಕು. ಆ ಶಕ್ತಿ ಕೊಡ್ತಕ್ಕಂಥದ್ದು ಸಹಿತ ಭಗವಂತನೇ. ನಿರ್ಗತಿಕರಾಗಿ ಆವತ್ತಿನ ಊಟಕ್ಕೂ ಕಷ್ಟವಾಗಿರ್ತಕ್ಕಂಥ ನಮಗೆ ಒಂದು ವಿಶೇಷವಾದಂಥ ಒಂದು ಸೇವೆ ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಅಥವಾ ಸಂಕಲ್ಪ ಮಾಡಿದ್ರು ಸಹಿತ ಸಂಕಲ್ಪ ನೀನು ಮಾಡಲಿಲ್ವಲ್ಲ ಅಂಥೇಳಿ ಭಗವಂತ ಯಾವತ್ತೂ ನಿಮ್ಮ ದೂಷಣೆ ಮಾಡೋದಿಲ್ಲ. ಹಾಗೆ ನಿಮ್ಮ ಮನೆ ದೇವರ ಸಂಕಲ್ಪ ಮಾಡಿದ್ರಿಂದ ಅಥವಾ ಮಾಡದಿರೋದ್ರಿಂದ ನಮಗೆ ತೊಂದರೆನಾ? ಖಂಡಿತ ಅಲ್ಲ. ನಿಮ್ಮ ಪ್ರಾರಬ್ಧ ಕರ್ಮ ಇಷ್ಟು ಅನುಭವಿಸ್ಬೇಕು ಅಂತಿರುತ್ತೆ, ಅದು ಅನುಭವಿಸಲೇ ತೀರಬೇಕು, ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇಂತಹ ಕೆಲವು ದೋಷಗಳಿಂದ ಸಾಧ್ಯವಾದಷ್ಟು ಭಗವಂತನ ಒಂದಲ್ಲ ಒಂದು ಮಾರ್ಗದಲ್ಲಿ ಹೇಗೆ ಹೋಲಿಸ್ಕೋಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡಬೇಕು, ಯಾವ ಅನುಷ್ಠಾನದಿಂದ ಬೇಗ ಕಾರ್ಯಸಿದ್ಧಿ ಆಗುತ್ತೆ, ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕಷ್ಟೆ. ಹಾಗೆ ನೋಡೋಕೆ ಹೋದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ ಸಾಧಿಸ್ತಕ್ಕಂತಹ ಒಂದು ಯೋಗ್ಯವಾದಂಥ ಯೋಗ ಫಲ ಖಂಡಿತ ನಿಮಗಿದೆ. ಅತಿ ಶೀಘ್ರದಲ್ಲೇ ಅದಾಗುತ್ತೆ. ಚಿಂತೆ ಮಾಡಬೇಡಿ. ಇಲ್ಲಿವರೆಗೂ ನೀವೇನೇ ಸಮಸ್ಯೆಗಳು ಅಂದುಕೊಂಡಿದ್ರು, ಯಾವ ಸಮಸ್ಯೆಗಳಿಂದ ನೀವು ನರಳಿದ್ರು ಸಹಿತ ಈ ಎಲ್ಲ ಸಮಸ್ಯೆಗಳನ್ನು ಇನ್ನು 3 ರಿಂದ 4 ತಿಂಗಳೊಳಗಾಗಿ ತುಂಬ ಕಡಿಮೆ ಆಗುತ್ತೆ. ಅಲ್ಲಿಂದ ಆಚೆ ತುಂಬ ಚೆನ್ನಾಗಿರ್ತೀರಿ, ಭಾಳ ಅದೃಷ್ಟವಂತರಾಗಿರ್ತೀರಿ. ಸಾಧ್ಯವಾದರೆ ನಿಮ್ಮ ಮನೆ ದೇವರಿಗೆ ಕರಪ್ಪ ಸ್ವಾಮಿಗೆ ಒಂದು 3 ಬಾರಿ ಅಭಿಷೇಕ ಮಾಡಿಸಿ, ಯಾರಿಗಾದರೂ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಸಿಹಿ ಪದಾರ್ಥ ನಿಮ್ಮ ಮನೆಯಲ್ಲೇ ಮಾಡಿ ಆ ಮಕ್ಕಳಿಗೆ ಹಂಚಿ, ಖಂಡಿತ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಒಳ್ಳೆಯದಾಗಲಿ. ಧನ್ಯವಾದ ಗುರೂಜಿ. ಇನ್ನು ಈಗ ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಗುರುಬಲ ಇಲ್ಲದೇ ಇರತಕ್ಕಂಥದ್ದು ಮತ್ತು ನಿಮ್ಮ ಕೆಲಸಗಾರರಲ್ಲಿ ಬಹಳ ಮಂದಗತಿಯಲ್ಲಿ ಸಾಗ್ತಕ್ಕಂಥದ್ದು. ಆದರೆ ನಿಧಾನಕ್ಕೆ ಚಲಿಸಿ ನಿಧಾನಕ್ಕಾಗ್ತಕ್ಕಂಥ ಕೆಲಸ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತಕ್ಕಂಥದ್ದಲ್ಲ. ಧೈರ್ಯವಾಗಿರಿ. ಧೈರ್ಯ ಸಾಹಸ್ಯ ಲಕ್ಷ್ಮಿ ಅಂತ ನಿಮ್ಮಲ್ಲಿ ಎಷ್ಟು ಧೈರ್ಯದಿಂದ ನೀವು ಏನೆಲ್ಲ ಸಾಧನೆ ಮಾಡ್ಕೊಂಡು ಹೋಗ್ತಿರೋ ಖಂಡಿತ ಒಳ್ಳೆಯದಾಗತ್ತೆ. ಆದರೂ ತುಲಾರಾಶಿಯವರಿಗೆ ನಾನು ನಿಮಗೆ ಧೈರ್ಯ ಹೇಳ್ಬೋದು, ಆದರೆ ನಿಮ್ಮೊಳಗಿರ್ತಕ್ಕಂಥ ಬಾಧೆ, ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆ, ನೀವು ಮಾಡದಿರತಕ್ಕಂಥ ತಪ್ಪುಗಳು ಸಹಿತ ಆ ತಪ್ಪಿನ ಆಪಾದನೆಗಳನ್ನು ತಲೆ ಮೇಲೆ ಹಾಕ್ಕೊಂಡು ಒದ್ದಾಡ್ತಕ್ಕಂಥ ರೀತಿ ತುಂಬ ಕಷ್ಟ. ಸಾಕಷ್ಟು ಜನ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಬದುಕೋದೇ ಕಷ್ಟ ಅಂತ ಹೇಳ್ತಕ್ಕಂಥವ್ರು ಸಹಿತ ಸಾಕಷ್ಟು ಜನ ತುಲಾರಾಶಿಯವರು ಕಾಗದಗಳು ಬರಿತಾ ಇದ್ದಾರೆ. ಅಂದರೆ ಭಗವಂತನ ಸಾನ್ನಿಧ್ಯ ಒಂದು ಯೋಚನೆ ಮಾಡಿ ನೋಡಿ. ಸೃಷ್ಟಿಕರ್ತ ಭಗವಂತ ಅಂದರೆ ಇವತ್ತಿನ ಕಾಲಧರ್ಮಚಾರ ಪ್ರಕಾರ ತುಲಾರಾಶಿಯವರ ಭವಿಷ್ಯತ್ತು ನಿಜಕ್ಕೂ ಕಷ್ಟ ಇದೆ. ಒಂದಲ್ಲ ಒಂದು ಕಡೆ ಹಿಂಸೆ ಪಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಹೊರನೋಟಕ್ಕೆ ನಗ್ತಾ ಇರತಕ್ಕಂಥದ್ದು, ಒಳ್ಳೆ ಆಂತರಿಕವಾಗಿ ನೋವು ತಿಂತಾ ಇರತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿದೆ. ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಇದು ಶನೈಶ್ಚರನ ಆಟ. ಶನೈಶ್ಚರ ಆತ ಏನಪ್ಪ ಅಂದರೆ ಗಾಣಕ್ಕೆ ಕಬ್ಬು ಹಾಕಿರ್ತಾರ. ಆ ಕಬ್ಬನ್ನು ಗಾಣದಲ್ಲಿ ಹಾಕಬೇಕಾದ್ರೆ ಮೊದಲನೇ ಸರ್ತಿ ಹಾಕಿದಾಗ ಅಷ್ಟು ನೋವಿರೋದಿಲ್ಲ, 2ನೇ ಸತಿಗೂ ನೋವು ಕಡಿಮೆನೆ, 3ನೇ ಸತಿ ಸ್ವಲ್ಪ ನೋವು ಅನ್ನೋದು ಕಾಣಿಸುತ್ತೆ, 4ನೇ ಸತಿ 4 ಭಾಗದ ಕಬ್ಬನ್ನು ಒಟ್ಟಿಗೆ ಸೇರಿಸಿ ಬಿಟ್ಟಾಗ ಅದರಿಂದ ಆ ಕಬ್ಬಿನ ರಸ ಹೊರಬರಬೇಕಾದ್ರೆ ಆಗ ಬರ್ತಕ್ಕಂಥದ್ದು ನೋವು. ಅಂತಹ ನೋವಿನ ಸಂಗತಿಗಳೇ ಈಗ ಆಗ್ತಕ್ಕಂಥದ್ದು. ಅದರಿಂದ ಆದರೂ ನೀವು ಮಾಡ್ತಕ್ಕಂಥ ಅನುಷ್ಠಾನ, ನೀವು ಮಾಡ್ತಕ್ಕಂಥ ಪೂಜಾ ಫಲ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಗೌರವ, ಅದು ನಿಮ್ಮಲ್ಲಿ ನೀವು ದೊಡ್ಡವರು ತೋರಿಸ್ತಕ್ಕಂಥ ಬೆಲೆ, ಸಮಸ್ಯೆ ನೂರಿದ್ರೂ ಸಹಿತ ಭಗವಂತನ ಆಶೀರ್ವಾದ ಹೊಂದಿದ್ರೆ ಸಾಕು, ನನ್ನ ದಾರಿ ತೋರಿಸಿದ್ರೆ ಒಂದು ಸಾಕು, ಇದನ್ನು ತಟ್ಕೊಳ್ಳೋಂಥ ಶಕ್ತಿ ಕೊಟ್ಟರೆ ಸಾಕು ಅಂತೇಳಿ ಭಗವಂತನ ಮೇಲೆ ಭಾರ ಹಾಕಿದ್ರೆ ಖಂಡಿತ ನಾವು ದಾರಿಯಲ್ಲಿ ಸಿಗ್ತೀವಿ. ದಾರಿಯಲ್ಲಿ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಇನ್ನು ವೃಶ್ಚಿಕ ರಾಶಿ ಇರತಕ್ಕಂಥದ್ದು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಯೋಗ ಬಹಳ ವಿಶೇಷ. ಆದರೆ ನಾನು ನಂದು ಅಂತಕ್ಕಂಥದ್ದು, ಒಂಟಿತನವ ಬದುಕ್ತಕ್ಕಂಥದ್ದು, ಯಾವುದೇ ಒಂದು ವಿಚಾರ ಯಾರೊಬ್ಬರು ಹೇಳಿದ್ರು ಸಹಿತ ಅದನ್ನು ತಲೆಗೆ ಹತ್ತಿಸ್ಕೊಳ್ಳದಿರತಕ್ಕಂಥದ್ದು, ಸಾಕಷ್ಟು ಸ್ವಪ್ರತಿಷ್ಠೆಗಳಿಂದ ಇನ್ನೊಬ್ಬರು ಮನಸ್ಸು ನೋಯಿಸಿ ನೀವು ಮನನೊಂದುಕೊಳ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ವಾತಾವರಣಗಳು ಸಾಕಷ್ಟು ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಲ್ಲಿ. ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಾನು ಹಾಕಿದ ದಾರಿ ಸರಿಯಾಗಿದೆ, ನಾನು ಹೋಗ್ತಕ್ಕಂಥ ದಾರಿ ಸರಿ ಇದೆ, ನಾನು ಮಾಡ್ತಕ್ಕಂಥ ಕೆಲಸ ಸರಿ ಇದೆ ಅಂತೇಳಿ ತಮಗೆ ತಾವು ಬೆನ್ನು ತಟ್ಕೊಂಡು ತಮಗೆ ತಾವು ಸಮರ್ಥರಿಸು ಅಂತೇಳಿ ತಮಗೆ ತಾವು ನೋಡಿಕೊಂಡು, ಅಂದರೆ ತಾವು ಯೋಚನೆ ಮಾಡ್ತಕ್ಕಂಥ ರೀತಿ ಹೇಗಿರುತ್ತೆ ಅಂದರೆ,
ತಾನು ಮಾಡ್ತಕ್ಕಂಥದ್ದೆಲ್ಲವೂ ಕರೆಕ್ಟಾಗಿದೆ, ನಾನು ಮಾಡಿದ್ದೇ ಸರಿ ಅಂತ ಹೇಳ್ತಕ್ಕಂಥ ಒಂದು ಮಂಡತನ ಅವರಲ್ಲಿ ಹೆಚ್ಚು ಕಂಡು ಬರುತ್ತೆ. ಈ ಒಂದು ಭಾಗದಲ್ಲಿ ಮಂಡತನ ಇರೋದ್ರಿಂದ ತಮಗೆ ಗೊತ್ತಿದ್ದಂಥ ರೀತಿಯಲ್ಲೇ ತಾವು ಸಾಕಷ್ಟು ಲಾಸ್ ಅನುಭವಿಸ್ತಾ ಇರ್ತೀರಿ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಲೇವಾದೇವಿ ಮಾಡಿ, ಯಾವುದೇ ಹಣಕಾಸಿನ ಬಗ್ಗೆ ಮಾಡಿ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಸಹಿತ ಸಾಕಷ್ಟು ಲಾಭ ನೋಡ್ತೀರಿ. ಜೊತೆಗೆ ಇವತ್ತಿನ ಯೋಗ ಫಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ದೂರಭಾರ ಪ್ರಯಾಣ ಮಾಡಬೇಕು, ಪ್ರಯಾಣ ಹೊರಡ್ತಕ್ಕಂಥದ್ದು. ಮತ್ತು ನೀವು ಧರಿಸ್ತಕ್ಕಂಥ ವಸ್ತ್ರಗಳನ್ನು ಹೀಗೇ ಇರಬೇಕು, ಇಂತಿಂಥ ವಸ್ತ್ರಗಳೇ ಧರಿಸಬೇಕು ಅಂತಕ್ಕಂಥ ಮನಸ್ಥಿತಿ, ಅಂತಹ ಒಂದು ವಿಶೇಷವಾದಂಥ ಒಂದು ಕಮೆಂಡಿಂಗ್ ಸಹಿತ ನಿಮ್ಮಲ್ಲಿರುತ್ತೆ. ಇನ್ನು ಮುಂದಿನ ರಾಶಿಗಳ ಬಗ್ಗೆ ಮುನ್ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ಹೌದು ವೀಕ್ಷಕರೇ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನ ಮಾಡ್ತೀವಿ. ಜೊತೆಗೆ ನಿಂಬೆ ಹಣ್ಣು ಹಾಗೆ ನಿಂಬೆ ಗಿಡದ ಉಪಯೋಗವನ್ನ ತಿಳ್ಕೊಳ್ಳೋದು ಕೂಡ ಬಾಕಿ ಇದೆ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಶ್ರುತಿ ಅವ್ರಿಗೆ ಕರೆ ಮಾಡಿದ್ದೀವಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಶ್ರುತಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮೂರು ಯಾವುದು? ಬೆಂಗಳೂರು. ಬೆಂಗಳೂರು. ಸರಿ, ಗುರೂಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿತ್ತು ಅಂತ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಹೆಸರು ಶ್ರುತಿ ಅಂತ. ಹೇಳಮ್ಮ. ನನಗೆ ಮದುವೆ ಆಗಿ 2 ತಿಂಗಳಾಗಿದೆ ಗುರೂಜಿ. ಹೇಳಮ್ಮ. ನಮ್ಮಮ್ಮ ನನ್ಗೆ ತುಂಬಾ ಕಷ್ಟ ಬಿದ್ದು ನನ್ಗೆ ಮದುವೆ ಮಾಡಿದ್ದಾರೆ. ಹಾಂ ಹಾಂ. ಆದ್ರೆ ನನ್ಗೆ ಏನಾಯ್ತಾ ಇದೆ ಅಂತ ಗೊತ್ತಿದೆ. ನನ್ಗಿಲ್ಲಿ ಮದುವೆ ಆಗಿದ್ದೀನಲ್ಲ, ಅವ್ರ ಮನೇಲಿ ಇರಕ್ಕೆ ಆಯ್ತಾ ಇಲ್ಲ ಗುರೂಜಿ, ಯಾಕಂತ ಗೊತ್ತಿಲ್ಲ. ತಪ್ಪಮ್ಮ, ನಿನ್ನ ಮನಸ್ಸಲ್ಲಿ ಯಾವತ್ತಿಗೂ ಅದನ್ನ ಮನಸ್ಸಿಗೆ ತಂದ್ಕೊಳ್ಬಾರ್ದು. ನಿಮ್ಮ ತಾಯಿ ಅಷ್ಟು ಕಷ್ಟಪಟ್ಟು ನಿನ್ನ ಮದುವೆ ಮಾಡಿಕೊಟ್ಮೇಲೆ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಎಲ್ಲಿ ನಾವಿರ್ತೀವೋ ಅದೇ ನಮ್ಮ ರಾಜ್ಯ, ಅದೇ ನಮ್ಮ ರಾಮರಾಜ್ಯ ಅಂತ ತಿಳ್ಕೊಳ್ಬೇಕು. ನೋಡಮ್ಮ, ಬಾಲ್ಯದಿಂದ ನಿನ್ನ ತಾಯಿ ಮನೇಲಿ ಇದೆಯಾ, ತಾಯಿ ಪ್ರೀತಿ ನೋಡಿದ್ಯಾ, ಅಲ್ಲಿರ್ತಕ್ಕಂಥದ್ರ ಬಗ್ಗೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡಿದ್ಯಾ. ಈಗ ಗಂಡನ ಮನೆಗೆ ಬಂದಿದ್ಯಾ, ಈ ರಾಜ್ಯನೇ ರಾಮರಾಜ್ಯ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ನಿನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ತಾಯಿ ಪ್ರತಿಯೊಂದು ಇಲ್ಲೇ ಇದ್ದಾರೆ ಅಂತ ತಿಳ್ಕೊಬೇಕು. ನಿಮ್ಮ ಅತ್ತೆನೇ ನಿನ್ನ ತಾಯಿ ಅಂತ ತಿಳ್ಕೊಳ್ಬೇಕು. ಸಾಧ್ಯವಾದಷ್ಟು ಹೊಂದ್ಕೊಂಡು ಹೋಗೋದ್ರ ಬಗ್ಗೆನೇ ಚಿಂತನೆ ಮಾಡಬೇಕು. ಆದರೆ ಯಾವುದೇ ಒಂದು ಕಾರಣಕ್ಕಾದ್ರೂ ನಿನ್ನ ಮನಸ್ಸಲ್ಲಿ ಏನಾದರೂ ಬೇರೆ ಥರ ತಂದ್ಕೊಂಡು ನನಗೆ ಈ ಜಾಗ ಸರಿಯಿಲ್ಲ ಅಂತ ಹೇಳಿ ಪುನಃ ನೀನು ತವ್ರ ಮನೆಗೆ ಸೇರ್ಕೊಂಡಿದ್ದೆ ಆದರೆ, ಇಷ್ಟು ಕಷ್ಟಪಟ್ಟು ನಿಮ್ಮ ತಾಯಿ ನಿನ್ನ ಮದುವೆ ಮಾಡ್ಕೊಟ್ಟ ಮೇಲೆ ಆ ಸಾಲದ ಹೊರೆನೇ ತೀರಿಸ್ಕೊಂಡಿಲ್ಲ. ಅಂತಹದ್ರಲ್ಲಿ ಪುನಃ ನೀನು ಅಲ್ಲೋಗಿ ಸೇರ್ಕೊಂಡ್ರೆ ನೀನು ಬರಬೇಡ ಅಂತ ಹೇಳಕ್ಕಾಗಲ್ಲ, ಬಂದಾಗ ಯಾಕೆ ಬಂದೆ ಅಂತ ಕೇಳೋಂಗಿಲ್ಲ. ಆದರೆ ನೀನು ಹೋದಾಗ ಪ್ರತಿನಿತ್ಯ ನಿನ್ನ ಹತ್ರ ಹೇಳ್ಕೊಳ್ತೀರ, ಅವ್ರು ಕಣ್ಣ ನೀರಾಗ್ತಾ ಇರ್ತಾರೆ. ಇಂತಹ ನೋವನ್ನ ಮತ್ತಷ್ಟು ಅವ್ರು ಕೊಡಬೇಡ. ಆದರೆ ಖಂಡಿತ ನೀನು ನಿನ್ನ ಸ್ವರತ ರಂಗದಲ್ಲಿ ಇನ್ನು 3 ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತೀಯ, ತುಂಬ ಒಳ್ಳೆ ಭವಿಷ್ಯತ್ತಿದೆ. ಆದರೆ ಮನಸ್ಸನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅಳಕಿಟ್ಕೊಂಡು ಒಂದು ಒಳಗಡೆ ಒಂದು ಬಾಧೆ ಇಟ್ಕೊಂಡು ಏನೋ ಒಂದು ಕಡೆ ಹಿಂಸೆ ಪಟ್ಕೊಂಡಿರ್ಬೇಡ. ಸದಾಕಾಲ ಸಾಧ್ಯವಾದಷ್ಟು ಇರ್ತಕ್ಕಂಥ ನೋವುಗಳನ್ನ ಮರಿಬೇಕು. ಮತ್ತೆ ಸಾಧ್ಯವಾದಷ್ಟು ನಗನಗ್ತಾ ಹೋಗ್ಬೇಕು. ನಿನಗೆ ಎಲ್ಲಿ ಮನಸ್ಸಿಗೆ ಬಹಳ ಬಾಧೆ ಅನ್ಸುತ್ತೆ ಆ ಜಾಗ ಬಿಟ್ಬಿಡು, ಆ ಸ್ಥಳ ಬದಲಾವಣೆ ಮಾಡು. ಯಾರು ನಿನ್ನ ಬಗ್ಗೆ ಸರಿಯಾಗಿ ಕೇರ್ ತಗೊಳ್ಳೋದಿಲ್ಲ, ಯಾರು ನಿನ್ನ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದಿಲ್ಲ, ಅಥವಾ ನನ್ನ ಕಂಡ್ರೆ ಇವರು ನನಗೆ ನಿಷ್ಠುರವಾಗಿದ್ದಾರೆ, ನನ್ನ ದುಶ್ಮನ್ ಥರ ನೋಡ್ತಾರೆ, ಅಥವಾ ನನ್ನಲ್ಲಿ ಒಳ್ಳೆ ಭಾವನೆಯನ್ನ ನೋಡ್ತಾ ಇಲ್ಲ ಅಂತ ನಿನ್ನ ಮನಸ್ಸಿಗೆ ಬಂದರೆ ಅವ್ರನ್ನೇ ಒಂದು ಪ್ರೀತಿ ವಿಶ್ವಾಸದಿಂದ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗು. ನೋಡಮ್ಮ, ಮೊದಲನೇ 4 ದಿವಸ ಯಾವುದೇ ಒಂದು ಹೊಸ ಜಾಗದಲ್ಲಿ ನಾವು ಹೊಂದ್ಕೊಳ್ಬೇಕಾದ್ರೂ ತುಂಬ ಕಷ್ಟ ಇದೆ ತಾಯಿ. ಈ 4 ದಿವಸ ಕಳೆದ್ರೆ ಆಟೋಮೆಟಿಕ್ ಆಗಿ ನಿನ್ನ ಬದುಕು ಚೆನ್ನಾಗಿರುತ್ತೆ. ಆದರೆ ಇಂಥ ಸನ್ನಿವೇಶದಲ್ಲಿ ಪ್ರಥಮದಲ್ಲಿ ನಿನಗಾದಂಥ ನೋವಿಗೆ ನೀನೇನಾದರೂ ಅದಕ್ಕೆ ಸ್ವಲ್ಪ ತುಪ್ಪ ಸುರಿದ್ರೆ ಮತ್ತಷ್ಟು ಜ್ವಾಲೆ ಬೆಳೆಯುತ್ತೆ. ಸಾಧ್ಯವಾದಷ್ಟು ಅದನ್ನು ನೀರು ಹಾಕಿ ಅದನ್ನು ತಣ್ಣಗೆ ಮಾಡಿ ಅಲ್ಲೇ ಸಮಾಧಾನ ಪಡ್ಬೇಕು. ನಾವು ನಮ್ಮ ಅಮ್ಮನ ಬಗ್ಗೆ ಕೇಳಬೇಕು ಗುರುಜಿ. ಇನ್ನೂ ನಿಮ್ಮ ಅಮ್ಮನ ಬಗ್ಗೆನೇ ಆಲೋಚನೆ ಅಲ್ವಾ ತಾಯಿ? ಇನ್ನು ಮುಂದೆ ನಿನ್ನ ಆಲೋಚನೆ ಎಲ್ಲ ಗಂಡನ ಬಗ್ಗೆ ಇರಬೇಕು, ಅತ್ತೆ ಬಗ್ಗೆ ಇರಬೇಕು, ಮಾವನ ಬಗ್ಗೆ ಇರಬೇಕು, ಈ ಒಂದು ಯಜಮಾನರ ಮನೆ ಬಗ್ಗೆ ಬರಬೇಕು. ಖಂಡಿತ ನಿಮ್ಮ ತಾಯಿ ಚೆನ್ನಾಗಿರ್ತಾರೆ. ಇನ್ನು ಮನಸ್ಸನ್ನು ನೀನು ಸಾಧ್ಯವಾದಷ್ಟು ಈ ಕಡೆ ತಿರ್ಗಿಸೋಕೆ ಪ್ರಯತ್ನ ಮಾಡು. ನಾನು ನಿನ್ನ ತಾಯಿ ಬಗ್ಗೆ ಚಿಂತನೆ ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಜನ್ಮ ಕೊಟ್ಟ ತಾಯಿನ ತೊರೆದು ಆಚೆ ಬರ್ತಕ್ಕಂಥ ಬಾ ಅಂತ ಹೇಳ್ತಕ್ಕಂಥ ಮೂರ್ಖತನ ನಂದಲ್ಲ. ಆದರೆ ಈಗ ನಿನ್ನ ಮನಸ್ಥಿತಿ ಬರಬೇಕಾದ್ದು, ನೀನು ಇರಬೇಕಾದಂಥದ್ದು ನಿಮ್ಮ ಯಜಮಾನರ ಮನೆಗೆ. ನಿಮ್ಮ ತಾಯಿ ಆಶೀರ್ವಾದದಿಂದ ನಾನು ನಮ್ಮ ತಾಯಿ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ, ನಾನು ಇನ್ನೂ ನೋಡಮ್ಮ, ನೀನು ಇಲ್ಲೆಷ್ಟು ನಗನಗ್ತಾ ಇರ್ತೀಯೋ ಅಷ್ಟು ನಿನ್ನ ತಾಯಿಯಲ್ಲಿ ಸಂತೋಷ ಬೀಳ್ತಾರೆ. ನೀನು ಒಂದ್ಸತಿ ಕಣ್ಣ ನೀರು ಹಾಕಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ತಾಯಿ ಮನಸ್ಸು ತಡೆಯುತ್ತೇನಮ್ಮ? ಅಥವಾ ನೀನು ಯಾವತ್ತನ್ನ ನನ್ನ ಹತ್ರ ಮಾತಾಡ್ತಾ ಇರ್ತಕ್ಕಂಥ ಮಾತಿನ ಪ್ರಕಾರ ಎಲ್ಲಿ ನಿನ್ನ ಮನಸ್ಸಲ್ಲಿ ಈ ಥರ ಅಳಕಿಟ್ಕೊಂಡು ಒಂದು ಭಯದ ವಾತಾವರಣದಿಂದ
ಒಂಥರ ಆತಂಕದಿಂದ ನಿಮ್ಮ ತಾಯಿನ ಅಮ್ಮ ಅಂದರೆ ಸಾಕು ಆ ಹೆತ್ತುಕರಳು ಮತ್ತಷ್ಟು ನೋವು ಪಡುತ್ತೆ. ಹೌದು ಗುರುಜಿ. ಅದಕ್ಕೋಸ್ಕರ ಸದಾ ನೀನು ನಗ್ನಗ್ತಾ ಇರ್ಬೇಕಮ್ಮ. ನೀನು ನಗ್ನಗ್ತಾ ಇರು, ನೀನು ಸಾಧನೆ ಮಾಡ್ತೀಯಾ, ಈ ಜಾಗದಲ್ಲಿ ನೀನು ಚೆನ್ನಾಗಿರ್ತೀಯ, ನೀನು ಒಳ್ಳೇದಾಗತ್ತೆ ತಾಯಿ. ಸರಿ ಗುರುಜಿ, ತುಂಬಾ ಥ್ಯಾಂಕ್ಸ್ ಗುರುಜಿ. ಧನ್ಯವಾದ ಅಮ್ಮ. ನಿಮ್ಮ ಜೀವನ ಚೆನ್ನಾಗಿರಲಿ, ಶುಭವಾಗಲಿ ನಿಮಗೆ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಮಕರ, ಕುಂಭ, ಮೀನ ಈ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ತಿನ್ನಲಿಕ್ಕೆ ಏನಾದ್ರು ಪದಾರ್ಥಗಳನ್ನು ಸ್ವಲ್ಪ ಶ್ವಾನಕ್ಕೆ ಹಾಕಿ, ಜೊತೆಗೆ ವಾನರ ಸೈನಿಕ ಹಾಕ್ತಕ್ಕಂಥದ್ದು ಬಹಳ ವಿಶೇಷ, ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ಆದರೆ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದು ಅಷ್ಟೇ ಹೆಗಲೇ ಇರ್ತಾ ಇರುತ್ತೆ. ಎಲ್ಲ ಜ್ಞಾನವಿದ್ರೂ ಸಹಿತ ಎಲ್ಲೋ ಒಂದು ಕಡೆ ಜಾರು ಬೀಳ್ತಕ್ಕಂಥದ್ದು, ಅಥವಾ ನೀವು ಹೋಗ್ತಕ್ಕಂಥ ದಾರಿ ಸಮಂಜಸವಾಗಿ ಇಲ್ದಿದ್ರು ಗೊತ್ತಿದ್ರು ಸಹಿತ ಅದು ಕತ್ತಲಿದೆ, ರೋಡ್ ಇಲ್ಲ ಅಂತ ಗೊತ್ತಿದ್ರು ಸಹಿತ ರಭಸವಾಗಿ ಸ್ಪೀಡಾಗಿ ಹೋಗಿ ಅಲ್ಲಿ ಗುದ್ದುಕೊಂಡು ತೊಂದರೆ ಮಾಡ್ಕೊಳ್ತಕ್ಕಂಥದ್ದು ಸಹಿತ ನಿಮ್ಮ ರಾಶಿಯಲ್ಲಿ ಕಾಣಬಹುದು. ಇಷ್ಟೆಲ್ಲ ಯಾತಕ್ಕಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ವೇಗ ಆ ಥರ ಇರುತ್ತೆ. ಆದರೆ ಇದನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಭಗವಂತನ ಆದೇಶದಂತೆ ನಾವು ನಡೆದಿದ್ದೆ ಆದರೆ ಖಂಡಿತ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ನಾವು ಭಾಳಷ್ಟು ರಭಸವಾಗಿ ಹೋದರೆ ಖಂಡಿತ ಅಭಾಸ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಯೋಗ ಬಹಳ ವಿಶೇಷವಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳನ್ನು ಬಹಳಷ್ಟು ಸ್ಪೀಡಾಗಿ ನೀವು ಸಿದ್ಧಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಆಸಕ್ತರಾಗಿರ್ತೀರಿ. ಸಾಕಷ್ಟು ಕಡೆ ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು, ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಲಾಸ್ ಆಗಿರ್ತಕ್ಕಂಥವ್ರಿಗೂ ಸಹಿತ ಇವತ್ತಿನ ದಿವಸ ಪುನಃ ಅಂಥ ಹಣಗಳನ್ನು ಪುನಃ ವಾಪಸ್ ತೆಗೆದುಕೊಳ್ಳತಕ್ಕಂಥ ದಿನ. ಯಾರಿಗಾದ್ರೂ ಒಂದಷ್ಟು ದುಡ್ಡನ್ನು ಕೊಟ್ಟು ಕೈ ಬದಲು ಮಾಡ್ಕೊಂಡಿರ್ತಕ್ಕಂಥವ್ರು ಕೈ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ಕೊಂಡಿದ್ರು ಸಹಿತ ಅಂತಹ ವ್ಯಕ್ತಿಗಳು ಪುನಃ ಸಿಕ್ಕಿ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ದಿನ. ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಲಾಸ್ ಆಗಿ ತುಂಬ ಲಾಸಿನಿಂದ ಒದ್ದಾಡ್ತಾ ಇದ್ದು ಮಾನಸಿಕವಾದಂಥ ಒತ್ತಡಗಳಿಂದ ಸಾಕಷ್ಟು ಹಿಂಸೆ ಪಡ್ತಾ ಇದ್ರು ಸಹಿತ ಅಂಥದ್ರಿಂದ ದಾಟ್ಕೊಂಡು ಒಂದು ಒಳ್ಳೆ ಬದುಕನ್ನು ನೋಡ್ತಕ್ಕಂಥ ದಿನ. ಇವತ್ತಿನ ದಿವಸ ಮೀನರಾಶಿಯವರು ತಪ್ಪದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಗುರುಗಳ ಮುಂದೆ ಕೂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದಿಷ್ಟು ಧ್ಯಾನ ಯೋಗ ಸಿದ್ಧಿ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಫಲ ನೋಡ್ತೀರಿ. ಒಳ್ಳೆಯದಾಗಲಿ. ಧನ್ಯವಾದ ಗುರೂಜಿ. ವೀಕ್ಷಕರೇ, ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಾಯ್ತಲ್ಲ. ಈಗ ಜ್ಞಾನದರ್ಪಣ ವಿಭಾಗ. ಗುರೂಜಿ, ನಮ್ಮ ಇವತ್ತಿನ ಜ್ಞಾನದರ್ಪಣ ವಿಭಾಗದಲ್ಲಿ ಜಲ ಯಾವಾಗ ತೀರ್ಥವಾಗಿ ಮಾರ್ಪಡುತ್ತೆ ಅಂತ ತಿಳಿಸ್ಕೊಡಿ. ಜಲ ತೀರ್ಥವಾಗಿ ಮಾರ್ಪಡಬೇಕಾದ್ರೆ ಅದರಲ್ಲಿ ತನ್ನದೇ ಆದಂತಹ ಒಂದು ಪಾವಿತ್ರತೆ ಬರಬೇಕು. ಆ ಪಾವಿತ್ರತೆ ಯಾವಾಗ ಬರುತ್ತೆ? ಒಂದು ಭಗವಂತನ ಸಾನ್ನಿಧ್ಯದಿಂದ ಬಂದಾಗ, ಎರಡನೇದು ತುಳಸಿ ದಳ ಬಿದ್ದಾಗ. ಒಂದು ತುಳಸಿ ದಳ ಪಂಚಪಾತ್ರೆ ಉದ್ಧರಣೆಯಲ್ಲಿ ಜಲ ತೆಗೆದುಕೊಂಡು ಅದರಲ್ಲಿ ಒಂದು ತುಳಸಿ ದಳ ಹಾಕಿಬಿಟ್ರೆ ಅದು ತೀರ್ಥವಾಗಿ ಮಾರ್ಪಡುತ್ತೆ. ಅದೇ ಪ್ರಕಾರವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ಅಭಿಷೇಕವಾದ ನಂತರ, ಸಾಲಿಗ್ರಾಮ ಅಭಿಷೇಕವಾದ ನಂತರ ಅದು ತೀರ್ಥವಾಗಿ ಮಾರ್ಪಡುತ್ತೆ. ಜಲ ಯಾವುದು ಅನ್ನೋದು ಮುಖ್ಯ ಅಲ್ಲ. ಅದು ಗಂಗಾ ಜಲ ಆಗಿರ್ಬೋದು, ಬೋರಿಂದ ಬಂದಿರತಕ್ಕಂಥದ್ದಾಗಿರ್ಬೋದು, ಕೆರೆ ಬಾವಿಗಳದ್ದಾಗಿರ್ಬೋದು, ಯಾವುದೇ ನೀರಾದರೂ ಸಹಿತ ಭಗವಂತನ ಪಾದ ಮುಟ್ಟಿದ್ರೆ ಸಾಕು ಅದು ತೀರ್ಥವಾಗಿ ಮಾರ್ಪಡುತ್ತೆ. ಆ ತೀರ್ಥವಾಗಿ ಮಾರ್ಪಡ್ತಕ್ಕಂಥ ಶಕ್ತಿ ಭಗವಂತನಿಗೆ ಮಾತ್ರನೇ. ಭಗವಂತನ ಸಾನ್ನಿಧ್ಯ ಮುಟ್ಟಿದಂತಹದ್ದು ತುಳಸಿ ದಳ ಬಿದ್ದ ನಂತರವೇ ಅದು ತೀರ್ಥವಾಗುತ್ತೆ. ಅಂತಹ ವಿಶೇಷವಾದಂತಹದ್ದು ಈ ತೀರ್ಥ ಭಾಗ. ಧನ್ಯವಾದ ಗುರೂಜಿ. ವೀಕ್ಷಕರೇನು ನಿಂಬೆಕಾಯಿ, ನಿಂಬೆ ಹಣ್ಣು ಮತ್ತು ನಿಂಬೆ ಗಿಡ ತಂತ್ರ ಮಂತ್ರದಲ್ಲಿ ಹೇಗೆ ಸಹಕಾರಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರೂಜಿ, ಈಗ ನಿಂಬೆ ಹಣ್ಣು ಅಥವಾ ನಿಂಬೆ ಗಿಡ ಅಥವಾ ನಿಂಬೆಕಾಯಿ ಇದನ್ನ ತಂತ್ರ ಮಂತ್ರದಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತಾರೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ತಂತ್ರಗಳ ರಹಸ್ಯ ಈಗಾಗಲೇ ಸಾಕಷ್ಟು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ. ಆದರೂ ತಂತ್ರಗಳಿಗೆ ಅಧಿನಾಯಕವಾಗಿರ್ತಕ್ಕಂಥ ತಂತ್ರಗಳಲ್ಲಿ ಪ್ರತ್ಯೇಕವಾಗಿ ವಿಶೇಷತೆಯನ್ನು, ಒಂದು ನೈಪುಣ್ಯತೆಯನ್ನು ಮತ್ತು ವಿಶೇಷವಾದಂಥ ಗುಣ ಪಡೆದಿರ್ತಕ್ಕಂಥದ್ದು. ಸಾಕಷ್ಟು ಜನ ನಿಂಬೆಹಣ್ಣನ್ನು ಮಂತ್ರಿಸಬೇಕಾದ್ದಿಲ್ಲ, ನಿಂಬೆಹಣ್ಣನ್ನು ತಂತ್ರಕ್ಕೆ ತರಬೇಕಾದ್ದಿಲ್ಲ, ನಿಂಬೆಹಣ್ಣಿಗೆ ಯಾವುದೇ ಥರ ಶಕ್ತಿ ಕೊಡಬೇಕಾದ್ದಿಲ್ಲ. ಬರೀ ನಿಂಬೆಹಣ್ಣನ್ನು ನೋಡಿದ್ರೆ ಹೆದರ್ತಾರೆ.
ನಿಂಬೆಹಣ್ಣು ರಾಶಿ ಇದ್ದಾಗ ಹೆದರಿಕೆ ಬರೋದಿಲ್ಲ. ಒಂದು ನಿಂಬೆಹಣ್ಣು ನಿಮ್ಮ ಮನೆ ಬಾಗಿಲಲ್ಲಿ ನಿಂತರೆ ಸಾಕು ಭಯ ಬರುತ್ತೆ. ಹಾಗೆ ಒಂದು ನಿಂಬೆಹಣ್ಣು 3 ದಾರಿ ಸೇರೋ ಕಡೆ ಸರ್ಕಲಲ್ಲಾಗಲಿ ರಸ್ತೆಗಳಲ್ಲಾಗಲಿ ಆಗ ಭಯ ಬರುತ್ತೆ. ಎಷ್ಟೋ ಜನ ಗಾಡಿ ಚಾಲನೆ ಮಾಡ್ತಿರ್ತಾರೆ, ರಭಸದಿಂದ ಭಾಳ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಕೆಲವು ಮೂರ್ಖರು ನಿಂಬೆಹಣ್ಣನ್ನು ತೆಗೆದು ರಸ್ತೆನಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಭಾಳ ರಭಸವಾಗಿ ಬರ್ತಕ್ಕಂಥವ್ರು ಗಾಡಿನ ಸಡನ್ನಾಗಿ ನಿಂಬೆಹಣ್ಣು ನೋಡಿದಾಗ ಎಲ್ಲೋ ಒಂಥರ ಭಯಭೀತರಾಗ್ತಾರೆ. ಆದರೆ ಕೆಲವು ಮೂರ್ಖರು ತಮಾಷೆಗಾಗಿ ಮಾಡ್ತಾರೋ ಅಥವಾ ಅವರ ಸಂರಕ್ಷಣೆಗೆ ಅವ್ರ ಬಗ್ಗೆ ಏನಾದ್ರು ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ನಿಂಬೆಹಣ್ಣು ರೋಡಿಗೆ ಬಿಟ್ಟಿರ್ತಾರೋ. ಆದರೆ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಿ, ನಿಂಬೆಹಣ್ಣು ದಾಟಿದ ತಕ್ಷಣ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಖಂಡಿತ ಸಮಸ್ಯೆ ಆಗೋದಿಲ್ಲ. ಹಾಗೆ ನಿಂಬೆಹಣ್ಣು ಮೇಲೆ ಗಾಡಿ ಹತ್ತಿಸ್ಬಿಟ್ರೆ ಏನಾದ್ರು ತೊಂದರೆ ಆಗುತ್ತಾ? ಖಂಡಿತ ಆಗಲ್ಲ. ಯಾಕೆಂದರೆ ನಿಂಬೆಹಣ್ಣು ಮೇಲೆ ಗಾಡಿ ಹತ್ತಿಸೋವಂಥದ್ದೇ ಒಂದು ಕ್ರಮ ಇದೆ. ಯಾವಾಗ ನಾವು ಸಾಮಾನ್ಯಕ್ಕೆ ಆಯುಧ ಪೂಜೆ ಸಮಯದಲ್ಲಾಗಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಿಮೆಗಳಲ್ಲಿ ದೃಷ್ಟಿ ತೆಗೆದು ಚಕ್ರದ ಕೆಳಗೆ ನಿಂಬೆಹಣ್ಣು ಇಟ್ಟಿರ್ತೀವಿ. ಆ ನಿಂಬೆಹಣ್ಣನ್ನು ಚಕ್ರದ ಮೇಲೆ ಹತ್ತಿಸಿದ್ರೆ ಸಾಕು, ಅವಾಗ ದೃಷ್ಟಿದೋಷ ಹೊರಡ್ತಕ್ಕಂಥದ್ದು ಅಂತ ಇದೆ. ಹಾಗಿದ ಮೇಲೆ ರಸ್ತೆ ಮೇಲೆ ಇರ್ತಕ್ಕಂಥ ನಿಂಬೆಹಣ್ಣು ಮೇಲೆ ಗಾಡಿ ಹತ್ತಿಸೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಭಯ ಬೀಳಲಿ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಜನ ಮಾಡೋರಿದ್ದಾರೆ. ಇನ್ನೂ ಸ್ವಲ್ಪ ಜನ ಸುಮ್ಮನೆ ಆದರೂ ನಿಮಗೆ ಭಯ ಇಡಿಸೋವಂಥ ರೀತಿ ನಿಮ್ಮ ಮನೆ ಬಾಗಿಲಿಗೆ ರಾತ್ರಿ ನಿಮ್ಮ ಮನೆ ಮುಂದೆ ಕಸ ಗುಡಿಸಿ ಶುದ್ಧಿ ಮಾಡಿ ಎಲ್ಲವೂ ಕರೆಕ್ಟಾಗಿರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಮನೆ ಬಾಗಿಲಲ್ಲಿ ಒಂದು ನಿಂಬೆಹಣ್ಣು ಇಡೋದು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕಾದ್ದಿಲ್ಲ, ಅದಕ್ಕೇನೊಂದು ಮಳೆ ಹೊಡಿಬೇಕಾದ್ದಿಲ್ಲ, ಅದ್ರ ಮೇಲೆ ಯಾವುದೇ ಯಂತ್ರ ಚಕ್ರ ಬರಿಬೇಕಾದ್ದಿಲ್ಲ. ಒಟ್ಟು ನಿಮ್ಮ ಮನಸ್ಸಲ್ಲಿ ಒಂದು ಆತಂಕ, ಭಯ ಅಂತಕ್ಕಂಥ ನುಡಿಸೋದಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾರೆ. ಇಂಥ ಸಮಸ್ಯೆಗಳಿದ್ದಾಗ ಅಕಸ್ಮಾತ್ ನಿಜಕ್ಕೂ ಅವರು ಮಂತ್ರಸಿದ್ರೆ ಅಥವಾ ತಂತ್ರ ಭಾಗ ಮಾಡಿದ್ರೆ ಇದನ್ನು ಸಹಿತ ಹೇಗೆ ಮಾಡಬೇಕು, ಹೇಗೆ ಆಚೆ ಬರಬೇಕು ಅನ್ನೋ ತಂತ್ರವಿದ್ಯೆ ರಹಸ್ಯ ಸಹಿತ ನಾನು ಹೇಳ್ಕೊಡ್ತೀನಿ ನಿಮಗೆ. ಆದರೆ ಪ್ರಥಮದಲ್ಲಿ ಇಂತಿಂಥ ನೀಚ ಕೆಲಸನ ಸಾಕಷ್ಟು ಜನ ಮಾಡ್ತಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಕಾಯಾಗಿ ಯಾವುದೇ ಒಂದು ವನಸಿರಿಯಿಂದಲೂ ಸಹಿತ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಎರಡೂ ಇದೆ. ನಿಂಬೆಹಣ್ಣಿನ ವೃಕ್ಷದಲ್ಲಿ, ನಿಂಬೆಹಣ್ಣಿನ ಗಿಡದಲ್ಲಿ ಇಂತಹ ಒಂದು ವನಸಿರಿಯಲ್ಲಿ ಒಳ್ಳೆಯದರ ಬಗ್ಗೆ ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ, ಕೆಟ್ಟದ್ದು ಎಷ್ಟಿದೆಯೋ ಅಷ್ಟೇ ಒಳ್ಳೆಯದಿದೆ. ಆದರೆ ನಿಂಬೆಹಣ್ಣನ್ನು ದಾಟಿದ ತಕ್ಷಣ ಏನಾದ್ರು ತೊಂದರೆ ಆಗುತ್ತಾ? ಖಂಡಿತ ಆಗಲ್ಲ. ಆದರೆ ತಂತ್ರ ಭಾಗಗಳಲ್ಲಿ ಏನಾದ್ರು ಮಾಡಿ ಅದಕ್ಕೆ ಏನಾದ್ರು ಕೆಡಕು ಮಾಡಿದ್ರೆ ಮಾಡಿ ಅದು ಯಾರು ಮೊದಲು ದಾಟ್ತಾರೋ ಅವ್ರಿಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಅವ್ರ ಗ್ರಹಗತಿಗಳು ಸರಿ ಇಲ್ದಿದ್ರೆ, ಅವ್ರ ನಕ್ಷತ್ರದಲ್ಲೂ ತೊಂದರೆ ಇದ್ದರೆ ಆಗ ವ್ಯತ್ಯಾಸ ಆಗುತ್ತೆ. ಅದಕ್ಕೂ ಪರಿಹಾರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೃಕ್ಷದಲ್ಲಿ ಬಿಡ್ತಕ್ಕಂಥ ವಿಶೇಷತೆ ಇರತಕ್ಕಂತಹ ನಿಂಬೆ ವೃಕ್ಷ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ನಿಂಬೆ ಗಿಡದಲ್ಲಿ ಬಿಡ್ತಕ್ಕಂಥ ಈ ನಿಂಬೆ ಹಣ್ಣನ್ನು ಯಾವಾಗ ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಗಿಡದಿಂದ ಕಿತ್ಕೊಂಡು ಬಂದು ಅದನ್ನು ದೇವರ ಪಾದದಲ್ಲಿಟ್ಟು, ಭಗವಂತ ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸ ನನಗೆ ಸಿದ್ಧಿ ಆಗಬೇಕಪ್ಪ, ನನಗೆ ಅನುಕೂಲ ಮಾಡಿಕೊಡು ಅಂತೇಳಿ ಅದು ಒಳ್ಳೆ ಕೆಲಸ ಆಗಿದ್ದರೆ ಮಾತ್ರ ಇಂತಹ ನಿಂಬೆಹಣ್ಣನ್ನು ನೆಲ ಮುಟ್ಟಿಸ್ತೀರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನು ನೆಲ ಮುಟ್ಟಿಸ್ತೀರ. ನಿಂಬೆಹಣ್ಣು ಗಿಡದಿಂದ ಕಿತ್ತು ಡೈರೆಕ್ಟಾಗಿ ಗಿಡದಿಂದ ಕಿತ್ಕೊಳ್ಬೇಕು. ಅದನ್ನು ನಿಮ್ಮ ಅಂಗೈಯಲ್ಲಿ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಸೀದಾ ಪ್ರಸನ್ನಾಂಜನೇಯ ಸ್ವಾಮಿ ಮಾರುತಿ ಆಲಯಕ್ಕಾಗಲಿ ಅಥವಾ ಒಂದು ಶಕ್ತಿ ಕೇಂದ್ರ ಅಂದರೆ ದೇವಿ ಆಲಯದಲ್ಲಾಗಲಿ, ಅಲ್ಲಿ ದೇವಿಯ ಪಾದ ಆಗಲಿ ಅಥವಾ ಆಂಜನೇಯ ಸ್ವಾಮಿ ಪಾದ ಆಗಲಿ ಮುಟ್ಟಿಸಿ, ಅದಕ್ಕೆ ಮಂತ್ರಭಾಗ ಬೇಡ. ಈ ನಿಂಬೆಹಣ್ಣು ಪ್ರತ್ಯಕ್ಷವಾಗಿ ನಿಮ್ಮ ಕೈಯಿಂದ ತೆಗೆದುಕೊಳ್ತಕ್ಕಂಥದ್ದು, ಪ್ರಸನ್ನಾಂಜನೇಯ ಸ್ವಾಮಿ ಅಥವಾ ಶಕ್ತಿ ದೇವಸ್ಥಾನದಲ್ಲಿ ಹೋಗಿ ದೇವರ ಪಾದ ಮುಟ್ಟಿಸ್ತಕ್ಕಂಥದ್ದು, ಪುನಃ ಹಾಗೇ ಜೋಪಾನವಾಗಿ ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು. ಈ ಪ್ರಕಾರ ಮಾಡಿದ್ರೆ ಸಾಕು. ಆದರೆ ಇದಕ್ಕಿಂತ ಮತ್ತೊಂದು ವಿಶೇಷ ಇದೆ. ಮಕ್ಕಳಲ್ಲಿ ಸಾಕಷ್ಟು ದೃಷ್ಟಿದೋಷದಿಂದ ಒದ್ದಾಡ್ತಾ ಇದ್ದರೆ, ಮಕ್ಕಳಿಗೆ ಬಾಲಗ್ರಹ ದೋಷ ಇದ್ದರೆ ಕಿಟ್ಟಂತ ಕಿರ್ಚ್ಕೊಳ್ತಕ್ಕಂಥದ್ದು, ರಾತ್ರಿ ಮಲಗಿದಾಗ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಮಕ್ಕಳು ಅರಜ್ಞಾನದಿಂದ ಓಡಾಡ್ತಕ್ಕಂಥದ್ದು, ಪ್ರಜ್ಞೆ ಇದ್ದವ್ರ ಥರ ಎಲ್ಲದರಲ್ಲಿ ಜಾರು ಬೀಳ್ತಕ್ಕಂಥದ್ದು, ಇಂಥ ಸನ್ನಿವೇಶಗಳಾದರೆ ಇದೇ ನಿಂಬೆ ಗಿಡದಲ್ಲಿ ಬಿಡ್ತಕ್ಕಂಥ ಸಣ್ಣದು ಅಂದರೆ ಇನ್ನು ಚಿಕ್ಕದಾಗಿರ್ತಕ್ಕಂಥ ಸಣ್ಣದಾದಂಥ ಅಂದರೆ ನೋಡಿ ಈ ಥರ ಚಿಕ್ಕದಾದಂಥ ನಿಂಬೆಹಣ್ಣು, ಹಸಿರು ನಿಂಬೆಹಣ್ಣುಗಳು ಸಣ್ಣ ಮಕ್ಕಳ ಸಮಸ್ಯೆಗಳಿಗೆ ಬರುತ್ತೆ. ಅದು ಹಳದಿ ಕಲರ್ ಆಗಿ ಹಣ್ಣಾಗಿರ್ತಕ್ಕಂಥದ್ದು. ಇದು ಕಾಯಿ, ಇದು ನಿಂಬೆಕಾಯಿ. ಇದು ನಾನು ಮುಂಚಿತವಾಗಿ ತೋರಿಸಿದ್ದು ಹಣ್ಣು. ಆದರೆ ಹಣ್ಣಿನ ಕೆಲಸಗಳೇ ಬೇರೆ, ನಿಂಬೆ ಕಾಯಿ ಕೆಲಸನೇ ಬೇರೆ. ಇದಕ್ಕಿನ್ನ ವಿಶೇಷತೆಗಳನ್ನು ಹೊಂದಿರತಕ್ಕಂಥ, ವಿಶೇಷ ಗುಣ ಹೊಂದಿರತಕ್ಕಂಥದ್ದು ಈ ನಿಂಬೆ ಎಲೆ ಜೊತೆಗೆ ಈ ನಿಂಬೆ ಒಳಗಿರ್ತಕ್ಕಂಥ ಮುಳ್ಳು. ಇದನ್ನು ಸಹಿತ ಮುಂದೊಂದು ದಿವಸ ತಿಳಿಸ್ಕೊಡ್ತೀನಿ. ಆದರೆ ನಿಂಬೆಕಾಯಿನಿಂದ ಬಾಲಗ್ರಹ ದೋಷ ಆಗಲಿ, ಮಕ್ಕಳು ಮೇಲಿಂದ ಮೇಲೆ ಬೀಳ್ತಕ್ಕಂಥದ್ದಾಗಲಿ, ಮಕ್ಕಳಿಗೆ ಸರಿಯಾದ ರೀತಿಯ ಒಂದು ಜ್ಞಾನ ಇಲ್ದಿರ ಅದು ಅತಿ ಹೆಚ್ಚು ಹುಡುಕಾಟದಲ್ಲಿ ಓಡಾಡ್ತಕ್ಕಂಥದ್ದಾಗಲಿ, ಯಾವುದೇ ಕೆಲವು ದೋಷಗಳಿಗೊಳಗಾಗಿದ ನಂತರ ಮಕ್ಕಳ ಮನಸ್ಥಿತಿ ಹಾಳಾಗಿದ್ದರೆ ಅಂಥ ಮಕ್ಕಳಿಗೆ 11 ದಿವಸ ಇಂಥ ನಿಂಬೆಕಾಯಿಂದ ಗಿಡದಿಂದ ಡೈರೆಕ್ಟಾಗಿ ಕಿತ್ಕೊಂಡ್ಬಂದು ಮಕ್ಕಳನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸ್ಕೊಂಡು 9 ಪೀಸ್ ಮಾಡಿ
ಅದನ್ನು ಎಡಗೈನಲ್ಲಿ ಇಟ್ಕೊಂಡು ದೃಷ್ಟಿ ತೆಗೆದು ಅದನ್ನು 9 ದಿಕ್ಕಿಗೆ ಒಂದೊಂದು ದಿಕ್ಕಿಗೆ ಒಂದೊಂದು ಪೀಸ್ ಹಾಕಿ ಮಧ್ಯದಲ್ಲಿ ಒಂದು ಪೀಸ್ ಹಾಕಿ ಅದನ್ನು ದಾಟಿಸಿ ಕಾಲು ತೊಳಸಿದ್ರೆ ಸಾಕು, ಮಕ್ಕಳು ಚುರುಕಾಗ್ತಾರೆ. ಆದರೆ ಇದು ಒಂದೇ ಸರ್ತಿ ಅಲ್ಲ, ಕನಿಷ್ಠ ಪಕ್ಷ 4 ರಿಂದ 5 ಸರ್ತಿ ಮಾಡಬೇಕು. ಅದೇ ದೊಡ್ಡವರಿಗೆ ಈ ಥರ ಸಮಸ್ಯೆಗಳಾದರೆ ಇದನ್ನು ಹೇಗೆ ಬಗೆಹರಿಸ್ಕೋಬೇಕು ಅದನ್ನು ಮುಂದೊಂದು ದಿವಸ ತಿಳಿಸ್ಕೊಡ್ತೇನೆ. ಗುರುಜಿ, ಒಟ್ಟಾರೆ ನಿಂಬೆ ಹಣ್ಣು ಕೇವಲ ಅಡುಗೆಗಾಗಿ ಮಾತ್ರ ಅಲ್ಲ ಮತ್ತು ಕೇವಲ ಕೆಟ್ಟದನ್ನು ಮಾಡೋಕೆ ಮಾತ್ರ ಅಲ್ಲ, ಕೆಟ್ಟದ್ರಿಂದ ಹೊರಬರೋದಕ್ಕೂ ಕೂಡ ನಿಂಬೆಹಣ್ಣು ಸಹಾಯಕವಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ. ವೀಕ್ಷಕರೇ, ತಿಳ್ಕೊಂಡ್ರಲ್ಲ, ನಿಂಬೆ ಹಣ್ಣಿನಲ್ಲೂ ಇಷ್ಟೊಂದು ಉಪಯುಕ್ತವಾದ ಮಾಹಿತಿ ಇದೆ, ಇದನ್ನು ನೀವು ಪಡ್ಕೊಳ್ಬಹುದು ಅನ್ನೋದನ್ನು. ಇನ್ನು ನಾಳಿನ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಮಸ್ಕಾರ.